ಚದುರಂಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ಈಗ ನೋಡಿ, ಎಲ್ಲಿ ನೋಡಿದ್ರು ಕೂಡ ಈ ದರ ಏರಿಕೆ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ. ಆದ್ರೆ ನಾವಿಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ಯಾವುದೇ ರೀತಿಯಾದಂತಹ ದರ ಏರಿಕೆ ಆದ್ರೂ ಕೂಡ ಒಂದ್ ಕಡೆನಲ್ಲಿ ಕಾಂಗ್ರೆಸ್ ಹೇಳುತ್ತೆ ಇಲ್ಲ ಅವ್ರು ಮಾಡಿದ್ದು ಅಂತ, ಬಿಜೆಪಿ ಹೇಳುತ್ತೆ ಇಲ್ಲ ನಾವು ಮಾಡಿದ್ದಲ್ಲ ಅವ್ರು ಮಾಡಿದ್ದು ಅಂತ. ಅದೇ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಇದೀಗ ಮೆಟ್ರೋ ದರ ಏರಿಕೆ ಆಗಿರೋದ್ರಲ್ಲೂ ಕೂಡ ಆಗ್ತಾ ಇರುವಂತದ್ದು. ಒಟ್ನೊಳಗೆ ಇದೆಲ್ಲವನ್ನ ಗಮನಿಸಿದ್ರೆ ನಾವು ಪ್ರಯಾಣಿಕರಿಗೆ ಇದರಿಂದ ಏನಾಗ್ತಾ ಇದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಅಂದ್ರೆ ಬೆಂಗಳೂರಿನ ಜನರಿಗೆ ಇದೊಂದು ರೀತಿಯಾಗಿ ಬಿಸಿ ತುಪ್ಪ ಆಗಿದೆ. ಈ ಕಡೆನಲ್ಲಿ ಉಗುಳೋದಿಕ್ಕೂ ಆಗ್ತಾ ಇಲ್ಲ, ಇನ್ನೊಂದ್ ಕಡೆನಲ್ಲಿ ನುಂಗೋದಿಕ್ಕೂ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಈ ಒಂದು ದರ ಏರಿಕೆಗೆ ಕಾರಣ ಯಾರು? ಕೇಂದ್ರ ಸರ್ಕಾರನ ಅಥವಾ ರಾಜ್ಯ ಸರ್ಕಾರನ? ಯಾರು ದರ ಏರಿಕೆ ಮಾಡಿದ್ದು? ಆ ಒಂದು ಯಕ್ಷ ಪ್ರಶ್ನೆ ಕಾಣಿಸ್ತಾ ಇರುವಂತದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಜೆಪಿ ವಕ್ತಾರರಾಗಿ ಕಾಂತಿ ಶೆಟ್ಟಿ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೊತೆಯಲ್ಲಿ ಮೆಟ್ರೋ ಪ್ರಯಾಣಿಕರ ವೇದಿಕೆ ಅಧ್ಯಕ್ಷರಾದಂತಹ ಪ್ರಕಾಶ್ ಮಂಡೋತ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಾಮಾನ್ಯವಾಗಿ ನಾನು ಈಗ ತಾನೇ ಹೇಳಿದೆ, ಈ ಮೆಟ್ರೋ ಪ್ರೈಸ್ ಏನ್ ಹೈಕ್ ಆಗಿದೆ ಇದರಿಂದ ಜನರಿಗೆ, ಅದರಲ್ಲೂ ಕೂಡ ಈ ಬೆಂಗಳೂರಿನ ಜನರಿಗೆ ಬಿಸಿ ತುಪ್ಪ ಆಗಿರುವಂತದ್ದು. ಒಂದ್ ಕಡೆನಲ್ಲಿ ನುಂಗೋದಿಕ್ಕೂ ಆಗ್ತಾ ಇಲ್ಲ, ಈ ಕಡೆ ಉಗ್ಳೋದಿಕ್ಕೂ ಆಗ್ತಾ ಇಲ್ಲ. ಯಾರನ್ನು ದೂರ್ಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ರಾಜ್ಯ ರಾಜಕೀಯದಲ್ಲಿ ಆ ರೀತಿಯಾಗಿ ತಿಕ್ಕಾಟ, ಒಂದ್ ರೀತಿಯಾಗಿ ಜಗಳ ಶುರುವಾಗಿರುವಂತದ್ದು. ಏನ್ ಹೇಳ್ತೀರಾ? ನೋಡಿ, ಇವತ್ತು ನಾನು 3-4 ದಿನದ ಹೋರಾಟ, ಜನ ಆಕ್ರೋಶ, ಜನಪ್ರತಿನಿಧಿಗಳ ಸಕ್ರಿಯತೆ, ಮತ್ತೆ ನಮ್ಮ ಅಸೋಸಿಯೇಷನ್ಸ್ ನಾವು ಮಾಡಿರೋ ಪ್ರಯತ್ನ, ಮತ್ತೆ ಮೀಡಿಯಾ ಮಾಧ್ಯಮದರ್ಶನ ಎಲ್ಲ ಮೀಡಿಯಾ ಸಪೋರ್ಟ್ ಕೊಟ್ಟಿದ್ದು, ಅದರ ಫಲಸ್ವರೂಪ ನಿನ್ನೆ ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಬಂತು, ಈ ಏರಿಕೆನ ತಾತ್ಕಾಲಿಕವಾಗಿ ತಡೆ ಹಿಡಿಯಿರಿ ಅಂತ. ನನಗೆ ತುಂಬಾ ಖುಷಿ ಆಗ್ತಿದೆ. ಇದರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅರ್ಬನ್ ಅಫೇರ್ಸ್, BMRCL ಎಲ್ಲರೂ ಸೇರಿ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಇವಾಗ ನೋಡಿ, ಆ ಪೀಪಲ್ಸ್ ಮೂವ್ಮೆಂಟ್ ಇದೆಯಲ್ಲ, ಅದರ ಶಕ್ತಿ ಎಷ್ಟಿದೆ ಅಂತ ನನಗೆ ಗೊತ್ತಾಯ್ತು ಎಲ್ಲರೂ. ನಾನು ಇಡೀ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ, ನಾನು ಬ್ಯಾಂಗ್ಳೂರ್ ಮೆಟ್ರೋ ಅಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್ ಸಂಸ್ಥಾಪಕ ಅಧ್ಯಕ್ಷ, ನಿಮಗೆಲ್ಲ ಧನ್ಯವಾದ ತಿಳಿಸ್ತೀನಿ. ತಮ್ಮ ಏನೋ ಒಂದು ಆಕ್ರೋಶ ಇತ್ತು, ತಮ್ಮ ಒಂದು ಅಸಮಾಧಾನ ಇತ್ತು, ನನ್ನ ನೀವು ಈ 4-5 ದಿನದಲ್ಲಿ ನೀವು ಪ್ರಕಟ ಮಾಡಿದ್ದೀರಾ, ಅದಕ್ಕೆ ಅನಂತ ಧನ್ಯವಾದಗಳು. ಸೊ ಆ ಒಂದು ಒಳ್ಳೆ ನನ್ನ ಡಿಸಿಷನ್ ತಗೊಂಡಿದ್ದಾರೆ. ಇವಾಗ ನೀವು ಇನ್ನೊಂದು ಪ್ರಶ್ನೆ ಕೇಳಿದೆ ಮೇಡಮ್. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಂಟಿ ಪ್ರೋಗ್ರಾಮ್, ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತೀವಿ. ಈ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಲ್ಲಿ ಕೇಂದ್ರ 20, ರಾಜ್ಯ ಸರ್ಕಾರ 20, ಮಿಕ್ಕಿದು ಲೋನ್ ತಗೊಳ್ಳೋದು. ಸೊ ಅಲ್ಲೇ ಕಂಪನೀಸ್ ಆಕ್ಟ್ ಅಲ್ಲಿ BMRCL ರಿಜಿಸ್ಟರ್ ಆಗಿದೆ. ಮೊದಲು ಬ್ಯಾಂಗ್ಳೂರ್ ಮೆಟ್ರೋ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಅಂತ ಆಯ್ತು, ಆಮೇಲೆ ಅದನ್ನ ನಾಮಕರಣ ಮಾಡಿ BMRCL ಮಾಡೋದು. ಇವಾಗ ಅಡ್ಮಿನಿಸ್ಟ್ರೇಷನ್, ಆಪರೇಷನ್, ಮೇಂಟೆನೆನ್ಸ್, ಅದರ ಹೊರೆ, ಅದರ ರೆಸ್ಪಾನ್ಸಿಬಿಲಿಟಿ BMRCL. ಕೇಂದ್ರ ಸರ್ಕಾರದ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಇದು ಅವ್ರು ಏನ್ ಮಾಡ್ತಾರೆ, ನಿಮಗೆ ಪ್ರಾಜೆಕ್ಟ್ ಇದ್ರೆ ಅದಕ್ಕೆ ಅಪ್ರೂವಲ್ ಕೊಡ್ತಾರೆ, ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ಸ್ ಕೊಡ್ತಾರೆ, ಅದಕ್ಕೆ ನಿಮಗೆ ಲೋನ್ ಬೇಕು ಅಂದ್ರೆ ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮಗೆ ಟೆಕ್ನಿಕಲ್ ನಾಲೆಜ್ ಬೇಕು ಅಂದ್ರೆ ಕೊಡ್ತಾರೆ, ಆಯ್ತಾ. ಮೇಂಟೈನ್ ಮಾಡೋದಲ್ಲ BMRCL. ಆಮೇಲೆ BMRCL ಒಂದು ಬೋರ್ಡ್ ಇದೆ. ಆ ಬೋರ್ಡ್ಗೆ ಚೇರ್ಮನ್ ಇದ್ದಾರೆ, ಮತ್ತೆ 14 ಜನ ಸದಸ್ಯರಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು ಮಾಧ್ಯಮದಲ್ಲಿ. ಅದಕ್ಕೊಬ್ರು ಚೇರ್ಮನ್ ಇದ್ದಾರೆ, ಅವರು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅರ್ಬನ್ ಅಫೇರ್ಸ್, ಅವ್ರ ಚೇರ್ಮನ್. ಅವ್ರ ವೋಟಿಂಗ್ ರೈಟ್ ಇಲ್ವಂತೆ. ನಾನು ಯಾವುದೇ ರೀತಿಯಾದಂತ ಅದು ಐ ಕೆನಾಟ್ ಸರ್ಟಿಫೈ, ಬಟ್ ಐ ಆಮ್ ಟೋಲ್ಡ್ ಆಸ್ ಪರ್ ನ್ಯೂಸ್ ಪೇಪರ್ ರಿಪೋರ್ಟ್ಸ್. ಏನೋ ಇವಾಗ ಬಂದ್ರೆ BMRCL ಬೋರ್ಡ್ ಡಿಸಿಷನ್ ತಗೊಂಡು ಅದು ಕೇಂದ್ರ ಸರ್ಕಾರ ತಿಳಿಸ್ಬೇಕು ಅಷ್ಟೇ. ಇವಾಗ ಫೇರ್ ಫಿಕ್ಸೇಷನ್ 2017 ನಲ್ಲಿ ಅವ್ರು ಇನ್ಕ್ರೀಸ್ ಮಾಡಿದ್ರು, ಅದಾದ್ಮೇಲೆ ಮಾಡ್ಲಿಲ್ಲ ಅಂತ ಹೇಳಿದ್ರು. ನಾನು ಹೇಳ್ತೀನಿ, ಒಂದು ಮಾಡಿದ್ದಾರೆ. ಜನವರಿ 20, 2020 ಈ ಸ್ಮಾರ್ಟ್ ಕಾರ್ಡ್ ಇತ್ತು. ಆ ಸ್ಮಾರ್ಟ್ ಕಾರ್ಡು 15% ಡಿಸ್ಕೌಂಟ್ ಕೊಡ್ತಿದ್ರು, ಅದನ್ನ 5% ತಂದ್ರು. ಅಂದ್ರೆ ಆಲ್ರೆಡಿ 2020 ನಲ್ಲಿ ಒಂದು ಆಯ್ತು. ಇವಾಗ
ಅದಕ್ಕೇನು ಫೇರ್ ಫಿಕ್ಸೇಷನ್ ಕಮಿಟಿ ಇರಲಿಲ್ಲ. ಇವರು ಒಂದು BMRCL ಅವರು that I don't know what has happened in the board. ಅವರು ಒಂದು ಲೆಟರ್ ಬರೆದಿದ್ದಾರೆ, ನಮಗೆ ಫೇರ್ ಫಿಕ್ಸೇಷನ್ ಕಮಿಟಿಗೆ ಪರ್ಮಿಷನ್ ಕೊಡಿ. ನ್ಯಾಚುರಲಿ ನೋಡಿ, ಫೆಡರಲ್ ಸ್ಟೇಟ್ಸ್ ಅಲ್ಲಿ ವಿ ಶುಡ್ ಮೇಂಟೈನ್ ಎಕ್ಸಾಕ್ಟ್ಲಿ ಬೋತ್ ಆರ್ ಪಾರ್ಟ್ನರ್ಸ್. ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಒಪ್ಪಿಗೆ ಕೊಟ್ಟ ಮೇಲೆ ನೀವು ಅಲ್ಲಿ ಚರ್ಚೆ ಆಗುತ್ತೆ. ಅಲ್ಲಿ 3 ಮೆಂಬರ್ ಆ ಬೋರ್ಡ್ ಅಂದ್ರೆ ಇವಾಗ ಫೇರ್ ಫಿಕ್ಸೇಷನ್ ಕಮಿಟಿ, ಆ ಬೋರ್ಡ್ ಬರಲ್ಲ ಇವಾಗ. ಬೋರ್ಡ್ಗೂ ಫೇರ್ ಫಿಕ್ಸೇಷನ್ ಕಮಿಟಿಗೆ ಏನು ಸಂಬಂಧ ಇಲ್ಲ. ಈ ಸ್ಪೆಷಲಿ ಆಗಿ ಹೈಕೋರ್ಟ್ ಮಾಜಿ ಜಡ್ಜ್ ಅವ್ರು ನೇಮಕ ಮಾಡಿದ್ದಾರೆ ಚೇರ್ಮನ್. ಓಕೆ ಸರ್, ನಾನು ಮಾತನಾಡ್ತಾ ಹೋಗ್ತೀನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂತೀನಿ. ಈಗ ತಾನೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ ವಕ್ತಾರರಾಗಿ ರಘು ದೊಡ್ಡೋರಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ದೊಡ್ಡೇರಿ, ಎಕ್ಸಾಕ್ಟ್ಲಿ. ಓಕೆ ಸರ್, ಮಾತನಾಡ್ತಾ ಹೋಗೋಣ. ಸರ್, ನಿಮ್ಮ ಹತ್ರ ಮಾತನಾಡ್ತಾ ಇದೆ, ಅದಕ್ಕಿಂತ ಮುಂಚೆ ನಾನು ಮೇಡಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕಂತ ಅಂದ್ರೆ ಈ ತಾತ್ಕಾಲಿಕವಾಗಿ ತಡೆ ಹೊಡ್ಡಿದ್ರಿ, ಅದು ನಿಮ್ ಕೈಲಿ ಆಗ್ತಾ ಇದೆ ಅಂತ ಅಂದ್ರೆ ಈ ಪ್ರೈಸ್ ಹೈಕ್ ಏನ್ ಮಾಡ್ತಾ ಇದ್ದೀರಾ ಅದನ್ನು ಕೂಡ ನೀವು ತಡೆ ಹಿಡಿಬಹುದಿತ್ತು. ಪ್ರೈಸ್ ಹೈಕ್ ಆಗ್ದಲೇ ಇರೋ ತರ ನೀವು ನೋಡ್ಕೊಳ್ಬಹುದಿತ್ತು. ತಡೆ ಹಿಡಿದಿದ್ದೀರಾ ಹೌದು, ಆದ್ರೆ ಎಲ್ಲೋ ಒಂದ್ ಕಡೆ ನೀವ್ ಹೇಳ್ಕೊಳ್ತಾ ಇರುವಂತ ಹೇಳಿಕೆಗಳಲ್ಲಿ ಲಾಜಿಕ್ ಮಿಸ್ ಆಗ್ತಾ ಇದೆಯಾ? ಬೆಂಗಳೂರು ಈಗ ದೇಶದಲ್ಲೇ ಅತ್ಯಂತ ದುಬಾರಿ ಮೆಟ್ರೋ ಇರೋದು ಬೆಂಗಳೂರಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ವಕ್ತಾರರಿದ್ದಾರೆ, ಅದಕ್ಕೆ ನಾನು ಕಂಪ್ಲೀಟ್ ಲಿಸ್ಟ್ ಅನ್ನೇ ತಂದಿದ್ದೀನಿ. ಯಾವ ಯಾವ ಮೆಟ್ರೋ ಸಿಟಿಯಲ್ಲಿ 2 ಕಿಲೋಮೀಟರ್ಗೆ ಎಷ್ಟು, ಬೆಂಗಳೂರಲ್ಲಿ ಎಷ್ಟು, 4 ಕಿಲೋಮೀಟರ್ಗೆ ಎಷ್ಟು ಪ್ರತಿಯೊಂದಿದೆ. ಅತ್ಯಂತ ದುಬಾರಿ, ಅತಿ ಹೆಚ್ಚು ರೇಟ್ ಇಡೀ ದೇಶದಲ್ಲಿ ಬೆಂಗಳೂರು. ಈಗ ಮೆಟ್ರೋ ಇದರಲ್ಲಿ ಜನರಿಗೆ ಏನಾಗ್ತಿದೆ, ಇವತ್ತು ಕೆಲವು ಕಡೆ ನಾನು ಡಿಬೇಟ್ಗಳು ಮಾತಾಡ್ತಾ ಇರುವ ನೋಡ್ಕೊಂಡು ಬಂದೆ. ಕಾಂಗ್ರೆಸ್ಗರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಅದು ಒಂದು 2.5 ವರ್ಷದಿಂದ ನಾವು ನೋಡ್ತಾ ಬರ್ತಾ ಇದೀವಿ. ಪ್ರತಿಯೊಂದರ ಏನೇ ಪ್ರಾಬ್ಲಮ್ ಬರಲಿ ಮೋದಿ ಬಿಟ್ಟು ತೋರಿಸೋದು, ಕೇಂದ್ರಕ್ಕೆ ಬಿಟ್ಟು ತೋರಿಸೋದು, ಇದು ಸರ್ವೇ ಸಾಮಾನ್ಯ. ಕಾವೇರಿ ಗಲಾಟೆ ಆಯ್ತು ಮೋದಿಗೆ ಅಂತ ಹೇಳೋದು, ಅಕ್ಕಿ ಪ್ರಾಬ್ಲಮ್ ಮೋದಿಗೆ ಅಂತ ಹೇಳೋದು. ಇಲ್ಲಿ ಅದನ್ನ ಸದ್ಯ ಕುರ್ಚಿ ಗಲಾಟೆಗೆ ಮೋದಿಗೆ ತೋರಿಸಿಲ್ಲ, ಅದೊಂದು ನಾವು ಖುಷಿ ಪಡ್ತೀವಿ. ಪ್ರತಿಯೊಂದಕ್ಕೂ ಮೋದಿಗೆ ತೋರಿಸ್ತಾರೆ. ಈಗ FFC ಅಂತ ಇದೆ, ಫೈರ್ ಫಿಕ್ಸ್ ಏನ್ ಕಮಿಟಿ ಅಂತ ಇದೆ, ದರ ನಿಗದಿ ಮಾಡುವಂತ ಕಮಿಟಿಯಲ್ಲಿ ನಮ್ಮ ಕರ್ನಾಟಕದ VV ರಮಣ ರೆಡ್ಡಿ ಅವರು ಅದರಲ್ಲಿ ಇದ್ದಾರೆ. ಹೇಗೆ ನೀವು ಕೇಂದ್ರದಲ್ಲಿ ಇಬ್ರು ಇದ್ದಾರೆ, ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಮಾತಾಡುವಾಗ ಇವ್ರು ಕೇಂದ್ರಕ್ಕೆ ಏನು ಅಂತ ಮಾತಾಡ್ಬೋದು, ಆದ್ರೆ ಅದರದ್ದು ರಿಯಾಲಿಟಿನ ನಾವು ವ್ಯೂವರ್ಸ್ಗೆ ಹೇಳಲೇಬೇಕು ಇವತ್ತು. ಯಾಕೆ ಈ ತರ ಆಗ್ತಿದೆ ಅಂತ. 1 ವರ್ಷದ ಮೊದಲು ಒಂದು 105% ಮೆಟ್ರೋ ದರ ಏರಿಕೆನ ಒಂದು ಪ್ರಪೋಸಲ್ ಬಂದಿತ್ತು. ಆಗ ಕರ್ನಾಟಕದಿಂದ ರಾಜ್ಯ ಸರ್ಕಾರದಿಂದ ಯಾರಿಲ್ಲಿ ರೆಪ್ರೆಸೆಂಟ್ ಇದ್ದಾರೋ ಮಾತನಾಡಿ ಅದನ್ನು 71%ಗೆ ಇಳಿಸಿರುವುದು ನೋಡಿದೀವಿ ನಾವು. ಅವಾಗ್ಲೂ ನಾವೆಲ್ಲ ಹೋರಾಟ ಮಾಡಿದ್ವು, ಇಷ್ಟು ಏನಕ್ಕೆ ಅಂತ ಹೇಳಿ. 10 ತಿಂಗಳಲ್ಲಿ ಮತ್ತೊಮ್ಮೆ ದರ ಏರಿಕೆ ಪ್ರಸ್ತಾವನೆ ಬಂದಾಗ ರಾಜ್ಯ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಮಾನ್ಯ ತೇಜಸ್ ಸೂರ್ಯ ಅವರು ಆ ಪ್ರಸ್ತಾವನೆಯನ್ನು ಕೂಡ ಓದಿದ್ರು. ಕರ್ನಾಟಕದಲ್ಲಿ ಖಜಾನೆ ಖಾಲಿ ಆಗಿದೆ, ಈ ಏನು ಪ್ರೈಸ್ ಹೈಕ್ ಮಾಡ್ತಿದ್ದಾರೆ, ಪ್ರೈಸ್ ಅದಕ್ಕಂತಲ್ಲ, ಅಲ್ಲಿ ಒಂದು ಎಕ್ಸ್ಪೆನ್ಸಸ್ ಸರಿತೂಗಿಸುವಂತದ್ದು ಇರುತ್ತೆ. ಅದು ಯಾವ ಪರ್ಸೆಂಟೇಜ್ ಕೇಂದ್ರ, ಸಮ್ ಪರ್ಸೆಂಟೇಜ್ ರಾಜ್ಯ, ಸಮ್ ಲೋನ್ ಯಾವ ತರ ಕಟ್ಟಬೇಕು, ಅದಕ್ಕೊಂದು ಅದರದೇ ಅದೊಂದು ಮಾನದಂಡ ಇದೆ. ಒಕ್ಕೂಟ ವ್ಯವಸ್ಥೆ ಪ್ರತಿಯೊಂದು ರಾಜ್ಯದಲ್ಲೂ ಅದು ನಡೀತಾ ಇದೆ, ಅದು ಎಲ್ರಿಗೂ ತಿಳಿಯುವಂಥದ್ದು. ಆದ್ರೆ ಇವತ್ತು ರಾಜ್ಯ ಸರ್ಕಾರ ನಿನ್ನೆ ಹೇಳ್ತಾ ಇದ್ದಾರೆ, CM ಕೂಡ 16 ಬಜೆಟ್ 17 ಬಜೆಟ್ ಮಂಡಿಸಿದಂತಹ ಮಾನ್ಯ ಸಿದ್ದರಾಮಯ್ಯನವರು ಉಡಾಫೆ ಮಾತಾಡ್ತಿದ್ದಾರೆ, ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಏನಿದ್ರು ಮೋದಿ ಅವರು ಕೇಂದ್ರ ಏರಿಸಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ದರ ಏರಿಸಕ್ಕೆ ಕೇಂದ್ರವೇ ಏರಿಸಿದೆ ಹೌದಾದ್ರೆ ಇಡೀ ದೇಶದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ದರ ಏರಿಕೆ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಯಾಕೆ? ಅಂದ್ರೆ ಯಾವುದೇ ಇದ್ರೂ ದರ ಏರಿಸುವಾಗ ಕೇಂದ್ರ ಮತ್ತು ರಾಜ್ಯ ಅದರ ಪ್ರತಿನಿಧಿಗಳು ಒಟ್ಟಾಗಿ ಕೂತು ಡಿಸ್ಕಸ್ ಮಾಡಬೇಕೇ ಹೊರತು ಒಬ್ಬರೇ ಕೇಂದ್ರ ಏಕಾಏಕಿ ದರ ಏರ್ಸಕ್ಕೆ, ಕರ್ನಾಟಕ ದರ ಏರ್ಸಕ್ಕಾಗಲ್ಲ, ಅಥವಾ ರಾಜ್ಯ ಏಕಾಏಕಿ ಏರ್ಸಕ್ಕಾಗಲ್ಲ. ಅದರಲ್ಲಿ ಇಬ್ಬರ ಪಾಲು ಇದೆ. ಆದ್ರೆ ರಾಜ್ಯ ಸರ್ಕಾರ ಎಲ್ಲೂ ಕೂಡ ನಮಗೆ ದರ ಇಲ್ಲಿ ನಮ್ಮ ಕರ್ನಾಟಕದ ನಮ್ಮ ಬೆಂಗಳೂರಿನ ಜನರಿಗೆ ಬರ ಆಗ್ತಾ ಇದೆ, ದರ ಏರಿಸಬೇಡಿ ಅಂತ ಎಲ್ಲಾದ್ರೂ ಹೇಳಿದಾರ ರಾಜ್ಯ ಸರ್ಕಾರ? ಈಗ ಅವರು ಎಲ್ಲೂ ಸ್ಟೇಟ್ಮೆಂಟ್ ಮಾಡಿಲ್ಲ. ನಾ ಕೊಡೆ ನೀ ಬಿಡಿ ಅವ ಅಂತ ಅವ್ರದ್ದು ಚರ್ಚೆ, ಅದು ನಾವು ಹೇಳಿದೆ ಅವ್ರು ಹೇಳುದಂತ ಹೇಳಿ. ನೋಡಿ, ಈ ಕರ್ನಾಟಕ ಸರ್ಕಾರ 2.5 ವರ್ಷದಿಂದ ಏನೇನು ಮಾಡಿದೆ ಅನ್ನೋದನ್ನು ಜನ ಎಲ್ಲವನ್ನೂ ನೋಡಿದ್ದಾರೆ. ಬರೀ ಕೇಂದ್ರಕ್ಕೆ ಬಿಟ್ಟು ತೋರಿಸೋದು ಅದು ಕಾಮನ್ ಆಗಿದೆ. ಆದ್ರೆ ಒಂದಂತರೂ ನಾವು ವೀಕ್ಷಕರಿಗೆ ಅಟ್ಲೀಸ್ಟ್ ಹೇಳಲೇಬೇಕು, ಇವತ್ತು ಇಷ್ಟೆಲ್ಲ ಗಲಾಟೆ ಆಗಿದೆ, ಇಡೀ ಕರ್ನಾಟಕದ ಸರ್ಕಾರ ದಿವಾಳಿ ಆಗಿದೆ.
ಒಂದೊಂದು ಮಾತಾಡಕ್ ಹೋದ್ರೆ ಅದು Okay, madam. ಒಂದ್ ತುಂಬಾ ನಿಮಿಷ, ಇದಾಗುತ್ತೆ. ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕಲ್ವಾ? ಬೆಂಗಳೂರಿನ ದಕ್ಷಿಣದ ಒಂದ್ second. ಸಂಸದರಾಗಿರುವಂತ ಮಾನ್ಯ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವ ತೇಜಸ್ ಸೂರ್ಯ ಅವರು ಡೀಟೇಲ್ ಆಗಿ ಇವತ್ತು ಹೇಳಿದ್ದಾರೆ ಯಾಕೆ ಈ ತರ ಚರ್ಚೆ, ಯಾಕೆ ಈ ತರ ಪ್ರೊಟೆಸ್ಟ್, ಏನಕ್ಕೋಸ್ಕರ ದರ ನಿಗದಿ ಮಾಡಿದ್ದಾರೆ, ಎಲ್ಲಿ ಹೈಕ್ ಆಗ್ತಿದೆ, ಯಾವ ತರ ಚರ್ಚೆ ಆಗ್ತಿದೆ ಅಂತ ನಿನ್ನೆಯಿಂದ ನಾವು ಮಾಧ್ಯಮದಲ್ಲೂ ನಿಮ್ಮಲ್ಲಿ Okay. ನೋಡ್ಕೊಂಡು ಬಂದಿದ್ದೀವಿ. Okay, ನಾನು ಮತ್ತೆ ಸುಳ್ಳು ನಿಮ್ಮನ್ನ ಎಷ್ಟೇ ಮಾತಾಡ್ತಾ ಹೇಳಿದ್ರು ಹೋಗ್ತೀನಿ. ಒಂದ್ ಸತ್ಯ second. 100 ಸರಿ ಸುಳ್ಳು ಹೇಳಿದಾಗ ಅಥವಾ 100 ಸರಿ ಅದನ್ನೇ ಹೇಳಿದಾಗ ಸುಳ್ಳು ಸತ್ಯ ಆಗಕ್ಕೆ ಸಾಧ್ಯನೇ ಇಲ್ಲ, ಒಂದೇ ಕೈನಲ್ಲಿ ಕ್ಲಾಪ್ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ಈಗ ತಾನೇ ಸರ್ ಮೇಡಮ್ ಹೇಳ್ತಾ ಇದ್ರು ಚೆನ್ನೈಯಲ್ಲಿಲ್ಲ, ಹೈದರಾಬಾದ್ ಅಲ್ಲಿ ಇಲ್ಲ, ಯಾವುದೇ ರೀತಿಯಾದಂತಹ ಪ್ರೈಸ್ ಹೈಕ್ ಅಲ್ಲಿಲ್ಲ, ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಪ್ರೈಸ್ ಹೈಕ್ ಆಗ್ತಾ ಇದೆ. ಯಾಕೆ? ಅದರ ಜೊತೆಗೆ ಇದನ್ನ ಹೇಳಿ, 5 ಕಿಲೋಮೀಟರ್ಗೆ ಅಲ್ಲೆಷ್ಟು ಇಲ್ಲೆಷ್ಟು ಎಲ್ಲ, ಇಲ್ಲಿ ಮಾತ್ರ ಜಾಸ್ತಿ ಆಗಿದೆ. ಅತ್ಯಂತ ದುಬಾರಿ ಮೆಟ್ರೋ ಕರ್ನಾಟಕ. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಲ್ವಾ ಸರ್ಗೆ? ಸರ್, ಸಮಸ್ಯೆ ಕರ್ನಾಟಕದಲ್ಲೇ ಇರೋದು ಯಾಕೆ? ಇಫ್ ಇನ್ ಕೇಸ್ ನೀವ್ ಹೇಳ್ತಾ ಇದ್ದೀರಾ ಕೇಂದ್ರದಿಂದ ಜಾಸ್ತಿ ಮಾಡ್ತಾ ಇದ್ದಾರೆ, ನಮ್ಮ ಪ್ರಾಬ್ಲಮ್ ಏನು ಇಲ್ಲ ಅಂತ. ಇಫ್ ಇನ್ ಕೇಸ್ ಕೇಂದ್ರದಿಂದ ಜಾಸ್ತಿ ಮಾಡ್ತಾ ಇದ್ರೆ ಎಲ್ಲಾ ಕಡೆನೂ ಜಾಸ್ತಿ ಮಾಡ್ತಾ ಇದ್ರು, ಕರ್ನಾಟಕದಲ್ಲೇ ಯಾಕೆ ಜಾಸ್ತಿ ಮಾಡ್ತಾ ಇದ್ರು? ಓಕೆ, ಸುಕನ್ಯಾ, ಥ್ಯಾಂಕ್ ಯು. ಅತ್ಯುತ್ತಮವಾದ ಕ್ವಶನ್ ಅನ್ನು ಕೇಳಿದಿರಿ. ಈಗ ಬಿಜೆಪಿ ಅವ್ರಿಗೆ ಏನಾಗುತ್ತೆ, ಕಾಮಾಲೆ ಕಣ್ಣವ್ರಿಗೆ ಕಾಣುವುದೆಲ್ಲ ಹಳದಿ ಅನ್ನೋ ಹೋಗಿ ಯಾವಾಗ್ಲೂ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಸೊ ತಾವೇ ಹೇಳಿದಿರಿ, ತಾವೇ ಆಲ್ರೆಡಿ ಚರ್ಚೆಯನ್ನ ಮಾಡಿದಿರಿ. ಇವತ್ತು MD ಏನು BMRCL ಮೆಟ್ರೋನ, ಬೆಂಗಳೂರು ಮೆಟ್ರೋನ MD ಯಾರಿದ್ದಾರೆ? ಇದು ಪ್ರೈಸ್ ಅನ್ನ ಫಿಕ್ಸ್ ಮಾಡುವಂತ ಕಮಿಟಿ ಯಾರ್ದಿದೆ? ಪ್ರೈಸ್ ಫಿಕ್ಸೇಷನ್ ಏನ್ ಕಮಿಟಿ ಇದೆ, ರಾಜ್ಯ ಸರ್ಕಾರ ಅಥವಾ ಏನ್ ಇಲ್ಲಿರ್ತಕ್ಕಂಥ MD ಅವರನ್ನು ರೆಕಮೆಂಡೇಶನ್ ಕಳಿಸ್ತಾರೆ. ಆ ರೆಕಮೆಂಡೇಶನ್ ನಾನ್ ಮಾಡಿರ್ತಕ್ಕಂಥದ್ದಲ್ಲ, ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದಲ್ಲ. ಯಾವಾಗ SP ಸ್ಟಾರ್ಟ್ ಮಾಡಿ, ಸ್ಪೆಷಲ್ ಪರ್ಪೋಸ್ ವೆಹಿಕಲ್ ಅನ್ನ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಮೆಟ್ರೋ ಅಂತ ಏನು ಸ್ಟಾರ್ಟ್ ಮಾಡಿದ್ವಿ, ಆ ಸಂದರ್ಭದಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ನಡುವೆ ನಡೆದಂತ ಒಪ್ಪಂದದ ಪ್ರಕಾರ ಮತ್ತೆ ಇನ್ವೆಸ್ಟರ್ ಒಪ್ಪಂದದ ಪ್ರಕಾರ ಯಾರು ನಮಗೆ ಈ ಮೆಟ್ರೋಗೆ ಇನ್ವೆಸ್ಟ್ ಮಾಡಿದ್ದಾರೆ, ಜೈಕಾ ಇನ್ವೆಸ್ಟ್ ಮಾಡಿದೆ, ಕೆಲವರು ಜಪಾನ್ ಅವರು ಜರ್ಮನಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಆ ಇನ್ವೆಸ್ಟ್ಮೆಂಟ್ ಪ್ರಕಾರ ಸೊ ಒಂದು ಮಾಡಾಲಿಟಿನ ಫಿಕ್ಸ್ ಮಾಡಿರ್ತಾರೆ. ಪ್ರತಿ ವರ್ಷ ಇಷ್ಟು ಪರ್ಸೆಂಟೇಜ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಅದನ್ನು ಫಿಕ್ಸ್ ಮಾಡುವಂತ ಕಮಿಟಿ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. ಅದು ಕೇಂದ್ರ ಸರ್ಕಾರ. ವಿ.ವಿ. ರಮಣಾರೆಡ್ಡಿ ಯಾರು? ಒಂದ್ ಸೆಕೆಂಡ್ ಮೇಡಮ್, ಈ ಸಮಿತಿಯಲ್ಲಿರೋ ವಿ.ವಿ. ರಮಣಾರೆಡ್ಡಿ ಯಾರು? ಬರೀ ಕೇಂದ್ರ ಅಲ್ಲ, ರಾಜ್ಯದಿಂದ ಅಪಾಯಿಂಟ್ ಆಗಿರೋರು. ಒಂದ್ ನಿಮಿಷ ಇರಿ, ನಿಮ್ಗೆ ಅವಕಾಶ ಕೊಟ್ಟೆ ಅಲ್ಲ? ಓಕೆ, ಕೇಂದ್ರ ಸರ್ಕಾರದ ಏನು ಫಿಕ್ಸ್ ಫೇರ್ ಫಿಕ್ಸೇಷನ್ ಕಮಿಟಿ ಇದೆ, ಫೇರ್ ಫಿಕ್ಸೇಷನ್ ಕಮಿಟಿನಲ್ಲಿ ಇದು ಫೈನಲೈಸ್ ಆಗುತ್ತೆ. ಸರ್, ಈ ಕಮಿಟಿನಲ್ಲಿ ಕೇಂದ್ರ ಸರ್ಕಾರದವರು ಎಷ್ಟಿದ್ದಾರೋ ಗೊತ್ತಿಲ್ಲ, ಆದ್ರೆ ರಾಜ್ಯ ಸರ್ಕಾರದಲ್ಲಿ ಮಾತ್ರ ತುಂಬಾ ಜನ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದೇ ವಿ.ವಿ. ರಮಣಾರೆಡ್ಡಿ ಅವರು ನೀವು ದರ ಏರಿಕೆ ಒಂದ್ ನಿಮಿಷ ನಾನು ಮಾತನಾಡ್ತಿದ್ದೀನಲ್ವಾ, ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವ್ ಯಾವುದೇ ರೀತಿಯಾದಂತಹ ಪ್ರಶ್ನೆ ಎತ್ತಿಲ್ಲ. ಈ ರಾಜ್ಯ ಸರ್ಕಾರದಲ್ಲೇ ಸುಮಾರು ಜನ ಇದ್ದಾರೆ, ಆ ಕಮಿಟಿನಲ್ಲಿ ಇದ್ದಾರೆ. ವಾಸ್ತವವಾಗಿ ಮಾತಾಡ್ಬೇಕಾಗಿರೋದು ಕೇಳ್ತೀನಿ. ಇವತ್ತೇನು ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು, ಯಾಕೆ ಇವತ್ತು ಪ್ರೈಸ್ ಜಾಸ್ತಿ ಆಗ್ತದೆ ಅಂತಂದ್ರೆ ಕೇಂದ್ರ ಸರ್ಕಾರದ ಏನು ಆರ್ಥಿಕ ದಿವಾಳಿತನದಿಂದ ಇವತ್ತು ಡಾಲರ್ ಬೆಲೆ 92 ರೂಪಾಯಿ ಹೋಗಿದೆ. ಆ 92 ರೂಪಾಯಿ ಹೋಗಿರೋ ಕಾರಣದಿಂದ ನಾವು ಒಂದು ಕಾಲದಲ್ಲಿ 70 ರೂಪಾಯಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಇದು ನಿಮ್ಮ ಆರೋಪ. ಬಿಜೆಪಿ ಆರೋಪ ಏನಂತಂದ್ರೆ ನಿಮ್ಮ ರಾಜ್ಯ ಸರ್ಕಾರ ಬೊಕ್ಕಸ ಖಾಲಿ ಆಗಿದೆ, ಏನು ಇಲ್ಲ ಅಲ್ಲಿ, ಹಾಗಾಗಿ ಖಾಲಿ ಪೆಟ್ಟಿಗೆ ಆಗಿರೋದು ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ಮ ಹತ್ರ ಮಾತನಾಡ್ತೀನಿ ಸರ್, ಒಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತಾರಂತೆ. ಹೇಳ್ತೀನಿ, ಯಾಕೆ ನಾನು ಲೇಟ್ ಆಗಿ ಬಂದಿದ್ದೇನೆ. ಈಗ ಹೌದು, ಉತ್ತರ ಕೊಡ್ಬೇಕಾಗಿದೆ. ನಾನು ಒಬ್ಬರಲ್ಲ, ನೀವು 3 ಜನಕ್ಕೆ ಪ್ರಶ್ನೆ ಕೇಳುವಾಗ ನಾನು ಒಬ್ಬನೇ ಉತ್ತರ ಸರ್ಕಾರದ ಪರವಾಗಿ ಕೇಳೋದ್ರಿಂದ ಐ ಹ್ಯಾವ್ ಟು ಆನ್ಸರ್. ಸೊ ಇನ್ನೊಂದು ವಿಚಾರವನ್ನು ಏನಾಗಿದೆ, ಕೇಂದ್ರ ಸರ್ಕಾರ ಒಂದು ಡಾಲರ್ ಬೆಲೆಯನ್ನ 92 ತಗೊಂಡೋಗಿದೆ. ಮೆಟ್ರೋ ಬಗ್ಗೆ ಮಾತಾಡಿ, ಯಾಕೆ ಜಾಸ್ತಿ ಮತ್ತೊಮ್ಮೆ ಚರ್ಚೆ ಮಾಡೋಣ, ಅದಕ್ಕಾಗಿ ಒಂದು ಡಿಬೇಟ್ ಇಡೋಣ, ಇವಾಗ ಅದ್ರ ಬಗ್ಗೆ ಮಾತಾಡೋಣ. ಸರ್, ನೀವು ಮಾತಾಡಿದಕ್ಕೆ ಕ್ಲಾರಿಫಿಕೇಶನ್ ತಗೊಂಡು ನಾನು ನಿಮ್ಮ ಬರ್ತೀನಿ. ಸರ್, ನೀವು ಮಾತಾಡಿ ಸರ್, ಅವ್ರ ಮೈಕ್ ಮ್ಯೂಟ್ ಆಗುತ್ತೆ, ನೀವು ಮಾತಾಡಿ. ನೋಡಿ, ಈ ಫೇರ್ ಫಿಕ್ಸೇಷನ್ ಕಮಿಟಿ ನಮ್ಮ ಪ್ರಸ್ತಾವನೆ BMRCL ಇಂದ ಹೋಗಿದ್ದು ಒಂದು. ನಿಮ್ಮಿಬ್ಬರಿಗೂ ನಾನೊಬ್ಬ ಅಧ್ಯಕ್ಷ, ಪ್ರಾಣಿಕರ ಸಂಘದ ಅಧ್ಯಕ್ಷ. ಓಕೆ, ಇವಾಗ ಇವರು ಡಾಲರ್ ಪ್ರೈಸ್ ಅಂತಿದ್ದಾರೆ. ನೀವು ಡಾಲರ್ ಪ್ರೈಸ್ ಆದ್ರೆ ಇವಾಗ ನೀವು ಲೋನ್ ತಗೊಂಡ್ರೆ ನೀವು ಅದನ್ನ ಪಾವತಿ ಮಾಡಬೇಕು. ವಾಟ್ ಎವರ್ ದ ಪ್ರಿವೈಲಿಂಗ್ ಪ್ರೈಸ್, ಕಮ್ಮಿ ಆದ್ರೆ ಕಮ್ಮಿ, ಜಾಸ್ತಿ ಆದ್ರೆ ಜಾಸ್ತಿ. ಬಟ್ ಈ ಡಾಲರ್ ಪ್ರೈಸ್
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ನಿರ್ಧರಿಸಕ್ಕಾಗಕ್ಕಿಲ್ಲ. ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಹೌದು. ನಿರ್ಭರ ಕೇಂದ್ರ ಆಗಿರೋದು. ಸರ್ಕಾರ ಎಕನಾಮಿ ಮೇಲೆ ಸರ್, ಒಂದ್ second ಇರಿ. ಮಾಹಿತಿ ಕೊರತೆ ಇದೆ. ಸಾರಿ ಮಾಹಿತಿ ಕೊರತೆ ಇದೆ. ನನ್ನ ತಡೆಬೇಡಿ ದಯವಿಟ್ಟು ಒಂದು 5 ನಿಮಿಷ. ಅಲ್ಲ, ನಾನು ನೀವು ತಪ್ಪೇ ಮಾತಾಡೋದು ಇರಬಾರ್ದು. ನೋಡಿ, ನೀವು ಇಬ್ರು ಮಾತಾಡಿ. ಇರೋದು ಹೇಳ್ತಾ ಇದ್ದೀನಿ. You should not tell lie. ಆಮೇಲೆ No, no. ಇರಿ, ಗೊತ್ತಿಲ್ಲ. ಒಂದ್ ನಿಮಿಷ ಸರ್, ಯಾರು ಮಾತಾಡೋದಕ್ಕೆ ಅವಕಾಶ ಕೊಡಿ. ಕೇಂದ್ರ ಸರ್ಕಾರದ ಕೆಟ್ಟ ಆರ್ಥಿಕ ನೀತಿಯಿಂದ ಇವತ್ತು ಡಾಲರ್ ಬೆಲೆ ಜಾಸ್ತಿ ಆಗಿರೋದು. ನಾವಿಲ್ಲಿ ಡಾಲರ್ ಬಗ್ಗೆ ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಮೆಟ್ರೋ ದರದ ಬಗ್ಗೆ ಅಷ್ಟೇ ಮಾತಾಡಿ, ಬೇರೆ ಬೇಡ, ಬೇರೆ ಬೇಡ. ಡಾಲರ್ ಬೆಲೆ ಮತ್ತೆ ಕೇಂದ್ರ ಸರ್ಕಾರ ಆಗ್ತಾ ಇರ್ತಕ್ಕಂಥ ಫ್ಯೂಯಲ್ ಸೆಸ್ ಅವೆರಡನ್ನು ಕಮ್ಮಿ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಬೆಲೆ ಒತ್ತಡ ಕಮ್ಮಿ ಆಗ್ತದೆ. ನಾನು ನೀವು ಮಾತಾಡಲಿಲ್ಲ, ನಮ್ಮ ಬಿಜೆಪಿ ಪ್ರತಿನಿಧಿ ಮಾತಾಡೋದು ನಾನು ಮಾತಾಡಲಿಲ್ಲ, ಸುಮ್ಮನೆ ಇದ್ದ, ನಾನು ಕೈ ಇಟ್ಕೊಂಡಿದ್ದೆ. ದಯವಿಟ್ಟು ಜನಕ್ಕೆ ಕರೆಕ್ಟ್ ಮೆಸೇಜ್ ಹೋಗ್ಬೇಕು, ದಯವಿಟ್ಟು ಅದೊಂದು ತಿಳ್ಕೊಳ್ಳಿ. ಇಲ್ಲ ರಾಜಕೀಯ ಇರಲಿ, ಬೇಡ ಅಂತಲ್ಲ, ರಾಜಕೀಯ ಯಾವ ಕೆಲಸನೂ ಆಗಕ್ಕಿಲ್ಲ, ರಾಜಕೀಯ ವ್ಯವಸ್ಥೆಲೇ ಎಲ್ಲ ನಮ್ಮ ಕಾರ್ಯಕ್ರಮ ನಡೆಯೋದು. ಓಕೆ, ಬಟ್ ಇವಾಗ ನಾವು ಈ ಒಂದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮೇಲೆ ಮಾತಾಡಿದ್ವಿ ಮೇಡಮ್. ಡಾಲರ್ 2017 ಇಂದ 2022 ತನಕ ಲೋನ್ ಪಡೆದಿದ್ದಾರೆ ADB ಬ್ಯಾಂಕ್, ಜೈಕಾ, ಜರ್ಮನ್. ಸೊ ಅವಾಗ ಒಪ್ಪಂದ ಮಾಡಿದ್ದು ನೀವು ಪಾವತಿ ಮಾಡ್ಬೇಕಲ್ಲ, ಹೌದು. ವಾಟ್ ಎವರ್ ಇಟ್ ಇಸ್ ದ ರೇಟು ಅದು ಕೊಡಬೇಕು. ಬಟ್ ಅಲ್ಲಿ ಒಂದು ಕ್ಲಾಸ್ ಇದೆ, ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗುತ್ತೆ, ನಾಟ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ಲ. ತಿಳ್ಕೊಳ್ಬೇಕಾದ್ರೆ ಇಲ್ಲ, ನಾನು ಇನ್ನೊಂದ್ಸತಿ ಬರ್ತೀನಿ, ನಾವು ಇಬ್ಬರೇ ಚರ್ಚೆ ಮಾಡೋಣ. ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ಮುಂದೆ ಅಲ್ಲಿ 3 ಮಂದಿ ಇರೋದು, ಸನ್ಮಾನ್ಯ ಮಾಜಿ ಜಡ್ಜ್ ಮೇಡಮ್, ಒಂದು ಪ್ರತಿನಿಧಿ ಕೇಂದ್ರ ಸರ್ಕಾರದ್ದು, ಒಂದು ಪ್ರತಿನಿಧಿ ಕರ್ನಾಟಕ ಸರ್ಕಾರ. ಒಂದ್ ನಿಮಿಷ ಮೇಡಮ್, ನಾನು ನಾಲ್ಕು ಪ್ರತಿನಿಧಿ ರಾಜ್ಯ ಸರ್ಕಾರದಿಂದ ಇದೆ. ಅದೆಲ್ಲ ಅದನ್ನು ಹೆಡ್ ಮಾಡ್ತಾ ಇರೋದು ವಿ ರಮಣ ರೆಡ್ಡಿ. ಡೀಟೇಲ್ ಇದೆ ನನಗೆ. ಒಂದು ರಮಣ ರೆಡ್ಡಿ, ಮತ್ತೆ ಅವರು ಏನೋ ಸತ್ಪಾಲ್ ಸಿಂಗ್ ಒಬ್ರು, ಮತ್ತೆ ತರಂಗಿಣಿ ಮೇಡಮ್. ನೀವು ನೋಡ್ಕೊಳ್ಳಿ, 4 ಜನ ಆಯ್ತಾ. ಇವಾಗ ಆ ಫೇರ್ ಫಿಕ್ಸೇಷನ್ ಕಮಿಟಿ ಪವರ್ ಕೇಳಿದ್ದಾರೆ, ಪರ್ಮಿಷನ್ ಕೇಳಿದ್ದಾರೆ, ಕೇಂದ್ರ ಸರ್ಕಾರ ಕೊಟ್ಟಿದೆ. ಇವಾಗ ಅವ್ರ ಮುಂದೆ ಇಡಬೇಕು, ನಿಮ್ಮ ಆಪರೇಟಿಂಗ್ ಕಾಸ್ಟ್ ಎಷ್ಟು, ನಿಮ್ಮ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಎಷ್ಟು ಕಿಲೋಮೀಟರ್ ನಿಮಗೆ ಆಪರೇಷನ್ ಇದೆ, ಇದೆಲ್ಲ ಸೇರ್ಕೊಂಡು ಇದ್ರ ಆಧಾರಿತ ಮೇಲೆ ಎಷ್ಟು ನಿಮ್ಗೆ ಕಾಸ್ಟ್ ಆಗ್ತಾ ಇದೆ ಅದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಇವಾಗ ಎಲ್ಲಿ ತಪ್ಪು ನಡೆದಿದೆಯೋ, ಐದರ್ ಕ್ಯಾಲ್ಕುಲೇಷನ್ ಮಾಡೋಕ್ ತಪ್ಪು ನಡೆದಿದೆಯೋ, ಅಲ್ಲ ಅವರು ಇಂಟರ್ಪ್ರಿಟೇಷನ್ ಮಾಡೋಕ್ ತಪ್ಪು ನಡೆದಿದೆಯೋ, ಇಲ್ಲ ಅವರು ಫ್ಯಾಕ್ಟ್ಸ್ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿದಿರೋದು, ಆ ಕಾರಣದಿಂದ ಈ ಸಮಸ್ಯೆ ಆಗಿರೋದು. ಅಲ್ಲಿ ನನ್ನ ಪ್ರಕಾರ ಆಪರೇಷನ್ ಕಾಸ್ಟ್ ತುಂಬಾ ಕಡಿಮೆ ಇದೆ, ಅದು ಜಾಸ್ತಿ ಫ್ಲೋಟ್ ಆಗಿದೆ. ಆಯ್ತಾ. ಆಮೇಲೆ ನನ್ನ ಪ್ರಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಅಷ್ಟು ಕೊಟ್ಟಿಲ್ಲ, ಅಷ್ಟು ಜಾಸ್ತಿ ಹೈಕ್ ಮಾಡಿ ಅಂತ. ಅದು ಹೆಂಗ್ ಹೈಕ್ ಆಯ್ತು, ಅದಕ್ಕೆ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ಇವತ್ತು BMRCL ನಾನು ಟಿವಿಯಲ್ಲಿ ನೋಡಿದೆ, ಇವತ್ತು BMRCL ಮಂಡಳಿಯ ಸಭೆ ಇರುತ್ತೆ 4 ಗಂಟೆಗೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ ಬೆಳಿಗ್ಗೆ. ನಾನು ನನ್ನ ಅಸೋಸಿಯೇಷನ್ ಒಂದು ಲೆಟರ್ ತಗೊಂಡು ಹೋಗಿದ್ದೆ, ಬಟ್ ಇಲ್ಲಿ ಮೀಟಿಂಗ್ ಇಲ್ಲ, ಬೇರೆ ಕಡೆ ಮೀಟಿಂಗ್ ಇದೆ ಅಂತ ಹೇಳಿದ್ರು. ನಾನು ಅಲ್ಲಿ ಕೊಟ್ಟು ಬಂದೆ. ನಾನು ಇಷ್ಟೇ ಹೇಳಿದ್ದು, ನೋಡಿ ನೀವು ಒಂದು ಸ್ಟಡಿ ಮಾಡಿ, ಈ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಎಲ್ಲೇ ಎರರ್ ಆಗಿದೆಯೋ ಅದು ನೋಡಿ ಸರಿಪಡಿಸಿ. ಅದು ಒಂದ್ ನಿಮಿಷ, ಎಲ್ಲಿ ಎರರ್ ಆಗಿದೆಯೋ, ಎಲ್ಲಿ ಮಿಸ್ಟೇಕ್ ಆಗಿದೆಯೋ ಅದೆಲ್ಲ ಸತ್ಯತೆ ನೀವು ಕಂಡುಹಿಡಿಬೇಕು. ಯಾರು ಬೋರ್ಡ್ ಅದನ್ನ ಸರಿಪಡಿಸ್ಬೇಕು, ರಿವ್ಯೂ ಮಾಡ್ಬೇಕು. ಅದೇನಾದ್ರೂ ಜಾಸ್ತಿ ಆಗಿದ್ರೆ ಅದ್ ದರ ಕಮ್ಮಿ ಮಾಡ್ಬೇಕು, ಹೈಕ್ ಅಲ್ಲ ದರನೇ ಕಮ್ಮಿ ಮಾಡ್ಬೇಕು ಅಂತ ಹೇಳಿದ್ದೀನಿ ನಾನು. ಅದು ಇನ್ ಇದ್ರೆ ಇಫ್ ದರ್ ಇಸ್ ಎರರ್ ದೆನ್ ಫೇಸ್ ಅಂತಾನು ಹೇಳಿದೀನಿ. ಇಷ್ಟು ಕೊಟ್ಟು ಬಂದಿದ್ದೀನಿ. ಆಮೇಲೆ ಒಂದು ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಕರೀರಿ ಅಂತ ಕೇಳಿದ್ದೀನಿ. ಆಮೇಲೆ ಒಂದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ವಿಚಾರ ಅದನ್ನೇ ಪ್ರಸ್ತಾಪ ಮಾಡಿದೀನಿ. ಇಷ್ಟು ಕೊಟ್ಟು ಬಂದಿದ್ದೀನಿ, ಅವರು ಸೀಲ್ ಸಿಗ್ನೇಚರ್ ತಗೊಂಡ್ಬಂದಿದ್ದೀನಿ. ಸೊ ನಾವು ಅಲ್ಲೂ ಬೆಟ್ಟು ತೋರ್ಸಕ್ಕಾಗಬೇಕು. ಇವಾಗ ಒಂದು ಆಲ್ರೆಡಿ ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಪ್ಕೊಂಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀನಿ. ಅಲ್ಲಿ ತನಕ ಕಾರಣ ಸುಮ್ಮನೆ ಇವರು ಅವರು ಯಾರು ಫೈಟ್ ಮಾಡೋದು ಬೇಡ. ನನಗೆ ಇಬ್ಬರ ಮೇಲೆ ಭರವಸೆ ಇದೆ. ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿ ನಿಭಾಯಿಸುತ್ತೆ, ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿ ನಿಭಾಯಿಸುತ್ತೆ. ಒಳ್ಳೆ ಒಂದು ಸ್ಟಡಿ ಆಗಿ ಎಲ್ಲಿ ಸಮಸ್ಯೆ ಆಗಿದೆಯೋ ಅದನ್ನ ಸರಿಪಡಿಸುತ್ತೆ ಅಂತ ನನ್ನ ಅನಿಸಿಕೆ, ಮತ್ತು ನಾನು ಅದೇ ಬಯಸ್ತೀನಿ. ಓಕೆ ಸರ್, ನಾನು ನಿಮ್ಮಿಬ್ಬರ ಹತ್ರನೂ ಮಾತನಾಡ್ತಾ ಹೋಗ್ತೀನಿ, ಬಟ್ ಸರ್ಗೆ ಸ್ವಲ್ಪ ಸಮಯದ ಅಭಾವ ಇದೆ, ಹಾಗಾಗಿ ಇನ್ನೊಂದು ಕ್ವಶನ್ ಕೇಳ್ಬಿಡ್ತೀನಿ. ಯಾಕಂತ ಅಂದ್ರೆ ಸರ್ ಇರೋದು ಸ್ವಲ್ಪ ಸಮಯ ಅಷ್ಟೇ ನಮ್ ಜೊತೆ. ದಿನದಿಂದ ದಿನಕ್ಕೆ ಈ ರೀತಿಯಾಗಿ ದರ ಏರಿಕೆ ಆಗ್ತಾ ಇದೆ ಸರ್. ಎಲ್ಲೋ ಒಂದು ಕಡೆ ಈ ಪ್ರಯಾಣಿಕರು ಡೈವರ್ಟ್ ಆಗುವಂತ
ಆಗುವಂತಹ ಸಾಧ್ಯತೆಗಳಿದ್ಯಾ? ಯಾಕಂತ ಅಂದ್ರೆ ಈ ಪ್ರೈಸ್ ಈ ರೀತಿಯಾಗಿ ಹೈಕ್ ಆಗ್ತಾ ಇದ್ರೆ ಎಷ್ಟು ಜನ ಅಂತ ಎಷ್ಟು ದಿನ ಅಂತ ಓಡಾಡ್ತಾರೆ? ಸಾಮಾನ್ಯವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಈಸಿಯಾಗಿ ಹೋಗಬಹುದು, ಯಾವುದೇ ರೀತಿಯಾದಂತಹ ಸಮಯದ ಅಭಾವ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮೆಟ್ರೋನ ಅವಲಂಬಿತರಾಗಿರ್ತಾರೆ. ಡೈವರ್ಟ್ ಆಗುವ ಸಾಧ್ಯತೆಗಳಿದ್ಯಾ? ನೋಡಿ ಮೇಡಮ್, ನೀವು ಯಾವಾಗ 100% ಆಯ್ತು, 1.5 ಲಕ್ಷ ತನಕ ರೈಡರ್ಶಿಪ್ ಇಳಿದ್ಬಿಡ್ತು. ಇವಾಗ ನಾನು ಆ ಸಂದರ್ಭದಲ್ಲಿ ನಮಗೆ ಒಂದು ಗೊತ್ತಾಯ್ತು, ವೆರಿಫಿಕೇಶನ್ ಕಮಿಟಿ ಅಪಾಯಿಂಟ್ ಮಾಡಿದೆ, ಅವರು ದೇ ಹ್ಯಾವ್ ಇನ್ವೈಟೆಡ್ ಸಜೆಷನ್ಸ್. ಸೊ ನಾನು ಆ ವೆರಿಫಿಕೇಶನ್ ಕಮಿಟಿ ಚೇರ್ಮನ್ಗೆ ನಮ್ಮ ಬ್ಯಾಂಗ್ಳೂರ್ ಮೆಟ್ರೋ ಅಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್ ಒಂದು ಮೆಮೊರಂಡಮ್ ಕೊಟ್ಟೆ. ಅದ್ರಲ್ಲಿ ನಂದು ಫಸ್ಟ್ ಸಬ್ಜೆಕ್ಟ್ ಮತ್ತೆ ಡಿಮ್ಯಾಂಡ್ ಏನಿತ್ತು, ಡಿಫರ್ ಮೆಟ್ರೋ ಫೇರ್ ಹೈಕ್ ಫಾರ್ 1 ಇಯರ್. 1 ಇಯರ್ ಜಾಸ್ತಿ ಮಾಡಬೇಡಿ, ಡಿಫರ್ ಮಾಡಬೇಡಿ ಫೇರ್ ಹೈಕ್. ಯಾಕೆ ಅಂದ್ರೆ ಅದಕ್ಕೆ ಕಾರಣಗಳಿತ್ತು. ಎಲ್ಲೋ ಲೈನ್ ಕಂಪ್ಲೀಟ್ ಆಗಿತ್ತು, ಕೋಚಸ್ ಬರೋ ತಡ ಆಯ್ತು. ಸೊ ನಿಮಗೆ ಎಲ್ಲೋ ಲೈನ್ ಚಾಲು ಆಗತ್ತೆ, ನಿಮ್ಮ ರೈಡರ್ಶಿಪ್ ಜಾಸ್ತಿ ಆಗುತ್ತೆ, ನಿಮ್ಮ ಆದಾಯ ಜಾಸ್ತಿ ಆಗುತ್ತೆ. ಅದ್ರ ಜೊತೆಯಲ್ಲಿ ನಿಮ್ಮ ಪಿಂಕ್ ಲೈನು, ಬ್ಲೂ ಲೈನು, ORR ಲೈನು ಅದು ಬೇಗ ಮುಗಿಸಿ. ಇದೆಲ್ಲ ಆದ್ರೆ ನಿಮಗೆ 7 ಲಕ್ಷ ಪ್ಯಾಸೆಂಜರ್ಸ್ ಆಗ್ಬೋದು ನನ್ನ ಅಂದಾಜು. ಈಗಾಗಲೇ 10 ಲಕ್ಷ across. ಒಂದು ನಿಮಿಷ, ಲೆಟ್ ಮಿ ಸ್ಪೀಕ್ ಸರ್. ಎಲ್ಲ ಫ್ಲೋಟ್ ಆಗುತ್ತೆ. ನೀವು ನಿಮ್ಮ ಏನು ವಾದ ನೀವು ಮಂಡಿಸಿ, ನಾನು ಯಾರಿಗೂ ತಡೆಯಲ್ಲ. ನಂದೊಂದು ಪಾಲಿಸಿ ಇದೆ, ಐ ಸ್ಪೀಕ್ ವಾಟ್ ಈಸ್ ಸಬ್ಜೆಕ್ಟ್, ದಯವಿಟ್ಟು ನನ್ನ ತಡಿಬೇಡಿ. ಸೊ ನನ್ನ ಅಂದಾಜದಿತ್ತು. ಜೊತೆಲಿ ನಾನೇನು ಹೇಳಿದೆ ನೋಡಿ, ನೀವು ಬರೀ ಫೇರ್ ಬಾಕ್ಸ್ ಇಂದ ಮಾಡಬಾರ್ದು. ಯಾಕಂದ್ರೆ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಟ್ ಶುಡ್ ಬಿ ಅಫೋರ್ಡಬಲ್, ಎಕನಾಮಿಕಲ್, ಚೀಪರ್ ಅಂಡ್ ಫಾಸ್ಟರ್. ಈ ಮಾಸ್ ಟ್ರಾನ್ಸ್ಪೋರ್ಟ್ ಒಂದು ವ್ಯಾಖ್ಯೆ ಇದೆ, ಅಂದ್ರೆ ಡೆಫಿನೇಷನ್ ಇದೆ. ಯಾರು ಪಾಪ ಅವರಿಗೆ ಪರ್ಸನಲ್ ವೆಹಿಕಲ್ ಇಲ್ವೋ ಅವ್ರಿಗೂ ಒಳ್ಳೆ ಸೌಲಭ್ಯ ಸಿಗ್ಬೇಕು. ಮಿಡಲ್ ಕ್ಲಾಸ್, ಪೂರ್ ಕ್ಲಾಸ್ ಎಲ್ಲರೂ ಆ ಮಾಸ್ ಟ್ರಾನ್ಸ್ಪೋರ್ಟ್ ಆದ್ರೆ ಆ ಕ್ಯಾರಿಂಗ್ ಕೆಪಾಸಿಟಿ ಆಗುತ್ತೆ. ಬಸ್ ಅಲ್ಲಿ 50 ಜನ, ಮೆಟ್ರೋ 2,000 ಜನ, ಸಬರ್ಬನ್ ರೈಲ್ 3,000 ಜನ. ಸೊ ಯು ಸಿ ದಿ ಕ್ಯಾರಿಂಗ್ ಕೆಪಾಸಿಟಿ. ಸೊ ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರನೂ ಹೇಳಿದೆ, ನಿಮಗೆ ಎಲ್ಲರೂ ಇಲ್ಲಿ ಕ್ಯಾಶ್ ಫ್ಲೋ ಕಮ್ಮಿ ಆದ್ರೆ, ಎಲ್ಲ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ರೆ ನೀವು ಶಾಡೋ ಕ್ಯಾಶ್ ಕೊಡಬೇಕು ಅವರಿಗೆ. ಯಾರಿಗೆ? BMRCLಗೆ. ಅವ್ರನ್ನ ಪೋಷಿಸಬೇಕು, ಅವ್ರನ್ನ ಸಪೋರ್ಟ್ ಮಾಡಬೇಕು. ಸೊ ಇದು ನನ್ನ ಪ್ರಕಾರ, ಪೇಪರ್ ಓದಿರೋ ಪ್ರಕಾರ, ಇವಾಗ ನೋಡಿ ಸರ್ಕಾರದವರೇ ಪ್ರಯಾರಿಟಿ ಎಲ್ಲ ಇರುತ್ತೆ. ಸೊ ನಾನು ಐ ಡೋಂಟ್ ಹ್ಯಾವ್ ಟು ಮೋರ್ ಕಾಮೆಂಟ್ ಆನ್ ಮೋರ್, ಅವರ ಪ್ರೋಗ್ರಾಮ್ಸ್ ಇರುತ್ತೆ. ನಾನು ಇಷ್ಟೇ ಹೇಳೋದು ಸರ್ಕಾರಕ್ಕೆ, ದಯವಿಟ್ಟು ಫೈನಾನ್ಷಿಯಲ್ ಕ್ರೈಸಿಸ್ ಇದೆ, ಇವಾಗ ಸ್ಟಡಿ ಆಗ್ತಿದೆ, ನೀವು ಆ ಸ್ಟಡಿನಲ್ಲಿ ಆ ಶಾಡೋ ಕ್ಯಾಶ್ ಫೆಸಿಲಿಟಿ ಮಾಡ್ಕೊಡಿ. ಮತ್ತೆ ಈ ಎಲ್ಲ ಎರರ್ ಆಗಿದೆಯೋ ಅದು ಸರಿ ಮಾಡಿ, ಫೇರ್ಸ್ ಕಮ್ಮಿ ಮಾಡಿ. ಫಸ್ಟ್ ಇಟ್ ಶುಡ್ ಬಿಕಮ್ ದಟ್ ಬ್ಯಾಂಗ್ಳೂರ್ ಮೆಟ್ರೋ ಶುಡ್ ರಿಡ್ಯೂಸ್ ಇಫ್ ದೇರ್ ಇಸ್ ಎರರ್ ಅಂತ ಹೇಳ್ಕೊಂಡು ನಾನು ನನ್ನ ಮಾತನ್ನ ಇವಾಗ ಇನ್ನೊಂದು 5 ನಿಮಿಷ ಇರ್ತೇನೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇವಾಗ ಸಾಮಾನ್ಯವಾಗಿ ಮೂಡ್ ಬರ್ತಾ ಇರುವಂತಹ ಪ್ರಶ್ನೆ ಏನಂತ ಅಂದ್ರೆ, ಅದರಲ್ಲೂ ಕೂಡ ಬಿಜೆಪಿನೂ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದೆ. ಕಾಂಗ್ರೆಸ್ ನಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಹಣ ಖಾಲಿ ಆಗಿದೆ, ಈ ಬಿಟ್ಟಿ ಭಾಗ್ಯಗಳನ್ನ ಕೊಟ್ರು, ಇದು ಜನರು ಹೇಳ್ತಾ ಇರುವಂತದ್ದು, ಬಿಟ್ಟಿ ಭಾಗ್ಯಗಳನ್ನ ಕೊಟ್ರು, ಅದೇ ರೀತಿಯಾದಂತಹ ಒಂದು ಭಾಗ್ಯನ ನೀವು ಮೆಟ್ರೋ ಭಾಗ್ಯನು ಕೊಡಿ. ಯಾಕೆ ದರ ಏರಿಕೆ ಅದು ಇದು ಅಂತ ಯಾಕೆ ಮಾತನಾಡ್ತಿದ್ದೀರಾ? ಅದ್ರ ಬದಲಿಗೆ ಒಂದು ಮೆಟ್ರೋ ಭಾಗ್ಯನು ಕೊಟ್ಬಿಡಿ, ಜನ ನೆಮ್ಮದಿಯಾಗಿರ್ತಾರೆ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ನೋಡಿ, ಬಿಹಾರ ಅಲ್ಲ, ಮಧ್ಯಪ್ರದೇಶದಲ್ಲಿ 70,000 ಕೋಟಿ ಗ್ಯಾರಂಟಿಯನ್ನು ಬಿಜೆಪಿ ಸರ್ಕಾರ ಕೊಡ್ತಾ ಇದೆ. ರಾಜಸ್ಥಾನದಲ್ಲಿ 70,000 ಕೋಟಿ ಗ್ಯಾರಂಟಿ. ಒಂದು ನಿಮಿಷ ಪ್ಲೀಸ್, ನೀವು ಪ್ರಶ್ನೆ ಕೇಳಿದ್ದೀರಿ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನೀವು ಪ್ರಶ್ನೆ ಕೇಳಿದ್ದೀರಿ. ಬಿಹಾರದಲ್ಲಿ 25,000 ಕೋಟಿ ಗ್ಯಾರಂಟಿನ ಕೊಡ್ತಾ ಇದೆ, ಮಹಾರಾಷ್ಟ್ರದಲ್ಲಿ 40,000 ಕೋಟಿ ಕೊಡ್ತಾ ಇದೆ. ಹೀಗೆ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಹರಿಯಾಣದಲ್ಲೂ ಕೂಡ ಆಲ್ರೆಡಿ 35,000 ಕೋಟಿ ಗ್ಯಾರಂಟಿಯನ್ನು ಕೊಡ್ತಾ ಇದೆ. ಅಂದ್ರೆ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಬಹುತೇಕ ರಾಜ್ಯಗಳಲ್ಲಿ ಗ್ಯಾರಂಟಿಯನ್ನ ಕೊಟ್ಟಿದೆ. ಸೊ ಹಾಗಾದ್ರೆ ಇದನ್ನೇನಾದ್ರೂ ಇವರು ಕ್ರಿಟಿಸೈಸ್ ಮಾಡ್ತಾರೆ ಅಂತಂದ್ರೆ, ಕೇಂದ್ರ ಸರ್ಕಾರಕ್ಕೆ ಅಡಿಷನಲ್ ಆಗಿ ಕರ್ನಾಟಕ ಒಂದು ಮೆಟ್ರೋ ಗ್ಯಾರಂಟಿ ಅಂತ ಕೊಟ್ಬಿಡ್ಲಿ ಬಿಡಿ. ನಾನು ನಿಮ್ಮನ್ನ ಪ್ರಶ್ನೆನ ನೇರವಾಗಿ ಕೇಳ್ದೆ, ಯಾವುದೇ ರೀತಿಯಾದಂತ ಡೈವರ್ಟ್ ಮಾಡ್ಲಿಲ್ಲ. ನಾನು ಪ್ರಶ್ನೆ ನೇರವಾಗಿ ಕೇಳ್ದೆ. ನೀವು ಇವಾಗ ಏನು ಒಂದ್ ನಿಮಿಷ ಸರ್, ನಾನು ಕೇಳ್ತಾ ಇದ್ದೀನಲ್ವಾ ಪ್ರಶ್ನೆನ, ನೇರವಾಗಿ ನಾನು ಕೂಡ ಪ್ರಶ್ನೆಗೆ ಬಂದೆ. ಭಾಗ್ಯಗಳನ್ನ ಕೊಟ್ರಿ, ಅದೇ ರೀತಿಯಾದಂತಹ ಭಾಗ್ಯನ ಮೆಟ್ರೋ ಭಾಗ್ಯನು ಕೊಟ್ರೆ, ನೀವ್ ಏನ್ ಇವಾಗ ದರ ಏರಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಮಾಡಿಲ್ಲ, ಏನು ಹೇಳಿಲ್ಲ. ಹಂಗೆ ನೀವು ಮನರೇಗಾ ವಿಚಾರದಲ್ಲಿ ಪ್ರತಿಭಟನೆ ಮಾಡೋದಿಕ್ ಹೋಗ್ತೀರಾ, ಕೇಂದ್ರಕ್ಕೆ ಹೋಗ್ತೀರಾ, ಅಲ್ಲಿ ಪ್ರತಿಭಟನೆ ಮಾಡ್ತೀರಾ, ಎಲ್ಲಾ ವಿಚಾರಗಳ ಬಗ್ಗೆ ಪ್ರತಿಭಟನೆ ಮಾಡೋದಿಕ್ಕಾಗತ್ತೆ ನಿಮ್ಗೆ? ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನೀವು ಪ್ರತಿಭಟನೆ ಮಾಡೋದಿಕ್ ಹೋಗಲ್ಲ. ನೋಡಿ ನೋಡಿ, ಒಂದು ವಿಚಾರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕರ್ನಾಟಕದ ಸರಿಸುಮಾರು 500 ಕೋಟಿ ಮಹಿಳೆಯರು, ಎಷ್ಟು ಹೇಳಿ,
ಇಲ್ಲಿಯವರೆಗೂ 500 ಕೋಟಿ ಮಹಿಳೆಯರು ಕರ್ನಾಟಕದ KSRTC ಉಚಿತ ಬಸ್ ಅನ್ನ ಶಕ್ತಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಯೋಜನೆ ಇದು. ಓಕೆ, ಸೊ ನಾವೀಗ ಗ್ಯಾರಂಟಿ ಬಗ್ಗೆ ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಟ್ಟಿದೆ ಅಂತಂದ್ರೆ, ಆಯ್ತು ಸ್ವಾಮಿ, ಈ ದೇಶಕ್ಕೆ 7 ಲಕ್ಷ ಕೋಟಿ ತೆರಿಗೆನ ಕೊಡ್ತೀವಿ, ನಮ್ಮ ತೆರಿಗೆನ ತೆಗೆದುಕೊಂಡೋಗಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಏನು ಈ ರಾಜ್ಯಗಳಿಗೆ ರಾಜ್ಯದಲ್ಲಿರುವಂತ ಸಾಲ ಹೇಳ್ತೀನಿ ಕೇಳಿ, 2 ಲಕ್ಷ ಕೋಟಿ ರೂಪಾಯಿನ ದಾಟಿರುವಂತದ್ದು ರಾಜ್ಯದ ಸಾಲ. ಪ್ಲೀಸ್ ಆಮೇಲೆ ಇಟ್ಕೊಳ್ಳಿ, ಮನುಷ್ಯ ನಿಮ್ ಇಟ್ಕೊಳ್ಳಿ, ನಿಮ್ಮ ಬರೀ ಉತ್ತರಕ್ಕೆ ಅಲ್ಲ, ನಿಮ್ ಪ್ರಶ್ನೆ ಕಂಪ್ಲೀಟ್ ಉತ್ತರ ಹೇಳಿ. ಈಗ ಕರ್ನಾಟಕ ಸರ್ಕಾರ ಏನು ಕೇಂದ್ರಕ್ಕೆ ಕಟ್ತಾ ಇದೆ, ಆ ಕರ್ನಾಟಕ ಸರ್ಕಾರ ಕಟ್ಟತಕ್ಕಂತ ತೆರಿಗೆಯಲ್ಲಿ ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ, ಬಿಹಾರದಲ್ಲಿ ಗ್ಯಾರಂಟಿಯನ್ನು ಕರ್ನಾಟಕ ದುಡ್ಡನ್ನ ಗ್ಯಾರಂಟಿಗೆ ಅಲ್ಲಿ ಕೊಡ್ತಾ ಇದ್ದಾರೆ. ಅಂದ್ರೆ ಯಾರು ದುಡ್ಡು ಕೊಟ್ಟು ತಗೊಂಡೋಗ್ಬಿಟ್ಟಿದ್ದೀವಿ? ಕರ್ನಾಟಕದ ದುಡ್ಡನ್ನ ಕನ್ನಡಿಗರ 7 ಕೋಟಿ ಕನ್ನಡಿಗರ ದುಡ್ಡನ್ನ ತೆಗೆದುಕೊಂಡು ಹೋಗಿ ನೀವು ಬೇರೆ ರಾಜ್ಯದ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ನಿಮ್ಗೆ ಬಿಜೆಪಿ ನಾಚಿಕೆ ಆಗೋದಿಲ್ಲ. ಓಕೆ, ಆಯ್ತು, ನಾನು ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇಲ್ಲ, ಬಿಡಿ ಹೋಗ್ಲಿ. ನನ್ನ ಪ್ರಶ್ನೆ ನೇರವಾಗಿ ಆನ್ಸರ್ ಮಾಡಿಲ್ಲ. ನಿಮ್ಮಿಬ್ಬರ ಹತ್ರನೂ ಮಾತಾಡ್ತೀನಿ. ಸರ್ ಹೋಗ್ತಾರಂತೆ, ಸರ್ ಹೋಗ್ತಾರೆ, ಕೊಡ್ತೀನಿ. ಇವಾಗ ಸರ್ ಹೋಗ್ತಾರಂತೆ. ಒಂದ್ ನಿಮಿಷ ಇರಿ, ಇಬ್ರು ಕೂಡ ಅವರು ಹೋಗ್ಬಿಡ್ತಾರೆ. ಇವಾಗ 1 ನಿಮಿಷದಲ್ಲಿ ಹೋಗ್ತಾರೆ. ಹೌದು, 1 ನಿಮಿಷದಲ್ಲಿ ಹೋಗ್ತಾರೆ. ಸರ್ ಓಕೆ, ಇಲ್ಲ ನಾನು ಕೊಡ್ತೀನಿ, ನಿಮ್ಗೆ ಅವಕಾಶ ಕೊಡ್ತೀನಿ. ಹಾ ಮೇಡಮ್, 1 ನಿಮಿಷ ನಿಮ್ಗೆ ಅವಕಾಶ ಕೊಡ್ತೀನಿ. ಸರ್ ಹೋಗ್ತಾರಂತೆ. ಸರ್ ಇವಾಗ ಶ್ರೀಮಂತರಿಗೆ ಮಾಡಿರುವಂತದ್ದಲ್ಲ ಮೆಟ್ರೋ, ಮಧ್ಯಮದ ವರ್ಗದವ್ರಿಗೆ ಮಾಡಿರುವಂತದ್ದು. ಈ ರೀತಿಯಾಗಿ ಪ್ರೈಸ್ ನ ವರ್ಷದಿಂದ ಎಲ್ರಿಗೂ ಮಾಡಿರುವಂತದ್ದು. ಆದ್ರೆ ಸರ್ ನನ್ನ ಪ್ರಶ್ನೆ, ಬಡವರು ಇದ್ರಲ್ಲಿ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾಗಿ ವರ್ಷದಿಂದ ವರ್ಷಕ್ಕೆ ನೀವು ಪ್ರೈಸ್ ನ ಹೈಕ್ ಮಾಡ್ಕೊಳ್ತಾ ಹೋಗ್ತಿದ್ದೀರಾ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆನಲ್ಲಿ 20,000ಕ್ಕೆ ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ, 5,000 ರೂಪಾಯಿ ನೀವು ಮೆಟ್ರೋಗೆ ತೆಗ್ದಿರ್ತೀರಾ ಅಂತ ಅಂದ್ರೆ 15,000 ರೂಪಾಯಿ ಉಳಿಯುತ್ತೆ. ಬೆಂಗಳೂರಲ್ಲಿ ಯಾವ್ದಕ್ಕಾಗುತ್ತೆ ಸರ್? ಮಕ್ಳು ಫೀಸ್ ನ ಕಟ್ಟುತ್ತಾರಾ? ಈ ಕಡೆನಲ್ಲಿ ಮನೆ ನಿಭಾಯಿಸ್ತಾರಾ? ಯಾವ್ದಕ್ಕೂ ಸಾಕಾಗ್ತಾ ಇಲ್ಲ. ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ರಾಜಕೀಯದ ಬಿಟ್ಬಿಡಿ, ನೀವು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಲ್ಲ? ನಾನು ನೋಡಿ, ಈ ಸಂದರ್ಭದಲ್ಲಿ ಒಂದು ವಿಚಾರ ತಿಳಿಸ್ಬೇಕಾಗಿದೆ. ನೀವು ಎಷ್ಟು ಮಾಸ್ ಟ್ರಾನ್ಸ್ಪೋರ್ಟ್ ನ ಎಕ್ಸ್ಟೆನ್ಸಿವ್ ಆಗಿ ನೀವು ನೆಟ್ವರ್ಕ್ ಬೆಳೆಸ್ತಿರೋ, ಅದು ಸಬರ್ಬನ್ ರೈಲ್ ಇರಲಿ, ಮೆಟ್ರೋ ಇರಲಿ, ಅದು ಒಳ್ಳೇದು. ಬಿಕಾಸ್ ಇಟ್ ಇಸ್ ಗಾಟ್ ಹೈಯೆಸ್ಟ್ ಕ್ಯಾರಿಂಗ್ ಕೆಪಾಸಿಟಿ ಅಂಡ್ ಇಟ್ ಇಸ್ ಎಕನಾಮಿಕಲ್, ಚೀಪರ್, ಅಫೋರ್ಡಬಲ್ ಅಂಡ್ ಸೇಫರ್ ಅಂಡ್ ಫಾಸ್ಟರ್. ಸೊ ಅವ್ರ ರೋಡ್ ಪ್ರಾಜೆಕ್ಟ್ಸ್ ಆಮೇಲೆ, ನಾನು ಹೇಳೋದು ರೋಡ್ ಪ್ರಾಜೆಕ್ಟ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಬಟ್ ಇದಕ್ಕೆ ಆದ್ಯತೆ ಜಾಸ್ತಿ ಕೊಡಿ, ಇದಕ್ಕೆ ಆದಷ್ಟು ಫಂಡ್ ಕೊಡಬೇಕು ಅಂತ ನನ್ನ ಮನವಿ. ಯಾಕಂದ್ರೆ ಇವಾಗ ಸ್ಟೂಡೆಂಟ್ಸು, ಈ ಕಾರ್ಮಿಕರು, ಈ ಸೀನಿಯರ್ ಸಿಟಿಸನ್ಸು, ಮತ್ತೆ ಈ ಪೂರ್ ಮಿಡಲ್ ಲೋವರ್ ಕ್ಲಾಸ್ ಇನ್ಕಮ್ ಜನತೆ ಅವ್ರು ಎಲ್ಲ ಓಡಾಡ್ಬೇಕು ಹೇಳಿ. ಮಹಿಳೆಯರಿಗೆ ಒಂದು ಒಳ್ಳೆ ಕೆಲಸ ಆಗಿದೆ, ನಾನು ಹೋಗ್ತೀನಿ. ನಮ್ಮ ಇಲ್ಲೂ ಸ್ವಲ್ಪ ನಾವು ದಯವಿಟ್ಟು ನಿಮಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಫೈನಾನ್ಸ್ ಜಾಸ್ತಿ ಮಾಡಿದ್ರೆ ಈ BMRCL ನಮ್ದು, ನಮ್ಮ ಮೆಟ್ರೋ ನಮ್ಮ ಹೆಮ್ಮೆಯಿಂದ ಹೇಳ್ತೀವಿ. ಆದ್ರೆ ಈ ಪರಿಸ್ಥಿತಿ ಇದು ಬಂದಿದೆ, ಈ ಕ್ರೈಸಿಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ ಕ್ರೈಸಿಸ್ ನ ಹೆಂಗನ ಟೈಲೌಟ್ ಮಾಡಿ ಈ ಸಂಸ್ಥೆನ ತುಂಬಾ ಸ್ಟ್ರಾಂಗ್ ಮಾಡಬೇಕು ಫೈನಾನ್ಷಿಯಲಿ ಅಂಡ್ ಆಪರೇಷನಲಿ. ಇಷ್ಟೇ ನನ್ನ ರಿಕ್ವೆಸ್ಟ್. ಇಲ್ಲಿ ಎಲ್ಲೋ ಮಿಸ್ಟೇಕ್ ನಡೆದಿದೆ, ಕ್ಯಾಲ್ಕುಲೇಷನ್ ನಲ್ಲಿ, ಕ್ಯಾಲಿಬ್ರೇಷನ್ ನಲ್ಲಿ ಎಲ್ಲೋ ಇಂಟರ್ಪ್ರಿಟೇಷನ್ ತಪ್ಪು ನಡೆದಿದೆ. ಅದು ಸ್ಟಡಿಲಿ ಗೊತ್ತಾಗ್ಲಿ, ಅದನ್ನ ಕರೆಕ್ಷನ್ ಮಾಡ್ಬಿಟ್ಟು ಈ ಫ್ಲೋ ನನ್ನ ಪ್ರಕಾರ ಫೇರ್ ಲೋ ಮಾಡಬಹುದು. ದೇ ಕ್ಯಾನ್ ರೆಡ್ಯೂಸ್ ಬೈ 10 to 15 rupees. ಲೆಟ್ ದೆಮ್ ಸ್ಟಡಿ. ನಾನು ನನ್ನ ಮಾತು ಹೇಳ್ತಿಲ್ಲ, ನಾನು ಸ್ವಲ್ಪ ಅನುಮಾನ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಫೇರ್ ಸ್ಲೋ ಆದ್ರೆ ಮಾಡಿ. ಒಳ್ಳೆ ಒಂದು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಒಂದು ಒಳ್ಳೆ ಹೆಸರು ಸಿಗುತ್ತೆ. ಆಮೇಲೆ ಮಾಸ್ ಟ್ರಾನ್ಸ್ಪೋರ್ಟ್ ಬೆಂಗಳೂರು ಬೇಕು. ಇವತ್ತು ನೋಡಿ, ಮಾಸ್ ಟ್ರಾನ್ಸ್ಪೋರ್ಟ್ ಆದ್ರೆ ನೀವು ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೋದು. ನಿಮ್ಮ ವ್ಯಾಪಾರ ಬೆಳೆಯುತ್ತೆ, ನಿಮ್ಮ ರಿಯಲ್ ಎಸ್ಟೇಟ್ ಬೆಳೆಯುತ್ತೆ, ಇಂಡಸ್ಟ್ರಿ ಬೆಳೆಯುತ್ತೆ, ಜನಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ನನ್ನ ಒಂದು ಕೋರಿಕೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡಕ್ಕೂ ದಯವಿಟ್ಟು ಮಾಸ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆದ್ಯತೆ ಕೊಡಿ. ಜನತೆ ಒಳ್ಳೆಯದಾಗುತ್ತೆ. ನಮ್ಮ ಬೆಂಗಳೂರು ನಗರ ಸುಂದರ ನಗರ ಆಗುತ್ತೆ. ನಮ್ಮ ಬೆಂಗಳೂರು, ನಮ್ಮ ಮೆಟ್ರೋ ಒಳ್ಳೆ ಸೇವೆ ಕೊಡುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಾನು ಇನ್ನೊಂದು ಚಾನೆಲ್ ಹೋಗ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಮೆಟ್ರೋ ಪಾಲಿಟಿಕ್ಸ್ ಅನ್ನೋದು ಜೋರಾಗಿ ನಡೀತಾ ಇದೆ. ಕ್ರೆಡಿಟ್ ಅಂತ ಬಂದಾಕ್ಷಣ ಅದು ನಮಗ್ ಬೇಕು ಅಂತ ಅಂತಾರೆ. ಅದೇ ರೀತಿಯಾಗಿ ಈ ದರ ಏರಿಕೆ ವಿಚಾರಕ್ಕೆ ಬಂದಾಕ್ಷಣ ಇಲ್ಲ ನಮ್ದೆಲ್ಲ ತಪ್ಪು, ಅವ್ರದ್ದು ತಪ್ಪು, ಅವ್ರದೆಲ್ಲ ತಪ್ಪು, ನಮ್ದು ತಪ್ಪು ಅನ್ನೋ ರೀತಿನಲ್ಲಿ ಆಗ್ತಾ ಇರುತ್ತೆ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಡಮ್ ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಗೆ ಇವಾಗ ಸಾಮಾನ್ಯವಾಗಿ ಒಂದು ಕ್ವಶನ್ ಕೇಳೋದಾದ್ರೆ, ನಾನು ಈ ದರ ಏರಿಕೆ ಬಗ್ಗೆ ಸಂಸತ್ತಿನಲ್ಲಿ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಅಂತ ಕಾಂಗ್ರೆಸ್ ವಾದ, ಏನ್ ಹೇಳ್ತೀರಾ? ಈಗ BMRCL ಅಲ್ಲಿ 10 ಜನ ಮೆಂಬರ್ಸ್ ಇದ್ದಾರೆ. ವಿ ರಮಣಾರೆಡ್ಡಿ ಬಿಟ್ಟು 4 ಜನ ರಾಜ್ಯದಿಂದ, 5 ಜನ ಕೇಂದ್ರದಿಂದ.
ಯಾವುದೇ ಒಂದು ದರ ಏರಿಕೆ ಬಂದಾಗ ಒಂದು ಕಮಿಟಿ ಅಂತ ಆದಾಗ ಎಲ್ಲರೂ ಕೂತ್ಕೊಂಡು ಮಾತಾಡೋದು. ಇದು ಎಲ್ಲಾ ರಾಜ್ಯದಲ್ಲೂ ಒಕ್ಕೂಟ ವ್ಯವಸ್ಥೆ ತರ ಅವ್ರ ರಾಜ್ಯ ಮತ್ತು ಕೇಂದ್ರ ಎರಡೂ ಸೇರಿ ದರ ಏರಿಕೆ ಮಾಡ್ತಾರೆ ಹೊರತು ಕೇಂದ್ರ ಅಲೋನ್ ಮಾಡಕ್ಕಾಗಲ್ಲ. ರಾಜ್ಯದಿಂದ ಪ್ರಸ್ತಾವನೆ ಮಾನ್ಯ ಸಿದ್ದರಾಮಯ್ಯನವರು ಯಾವ ತರ ಪ್ರಸ್ತಾವನೆ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ 16ನೇ ಹಣಕಾಸಿನ ಆಯೋಗದಲ್ಲಿ ಹೇಳಿದ್ದಾರೆ ನಮ್ಗೆ ದುಡ್ಡು ಪ್ರಾಬ್ಲಮ್ ಇದೆ, ನಮ್ಗೆ ಹೊಂದಿಸಕ್ ಕಷ್ಟ ಆಗ್ತಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಇದಿಷ್ಟು ಆದಾಗ ದರ ಏರಿಸ್ತೀರಿ ಅಂತ ಹೇಳುವಾಗ ಕೂಡ ನೋಡಿ ಮಾತಿತ್ತಿದ್ರೆ, ನಾನು ಇದಕ್ಕಿಂತ ಒಂದು 5 ನಿಮಿಷ ಮೊದಲು ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಪ್ರತಿ ಸರಿ ಇದು ಸೇಮ್ ಡೈಲಾಗ್ ಎಲ್ಲಾ ಕಾಂಗ್ರೆಸ್ ವಕ್ತಾರರು, ನಮ್ಮ ಟ್ಯಾಕ್ಸ್ ನಮ್ಗೆ ಟ್ಯಾಕ್ಸ್ ಕೊಟ್ಟಿಲ್ಲ ಅಂತ. ಜನರಿಗೆ ನಾವು ಪದೇ ಪದೇ ಇದನ್ನ ನಾನು ಹೇಳ್ತಾ ಇರ್ತೀವಿ. ಮತ್ತೆ ಇನ್ನೊಂದ್ಸರಿ ಒಂದು 5 ಸೆಕೆಂಡ್ ಅದಕ್ಕೋಸ್ಕರ ತಗೊಳ್ತಿದ್ದೀನಿ, ಕ್ಷಮೆ ಇರಲಿ. ತೆರಿಗೆ ಪಾಲು 2004ರಿಂದ 2014 ತನಕ ಕರ್ನಾಟಕಕ್ಕೆ ಬಂದಿರೋದು ಕೇವಲ 81,795 ಕೋಟಿ. ಗ್ರಾಂಟ್ ಇನ್ ಆಡ್ ಅಂತ ಬರುತ್ತೆ, ಅದು 2004ರಿಂದ 2014 ಬಂದಿರೋದು 60,779 ಕೋಟಿ. ಆದ್ರೆ 2014-24 ನಾವು GST ಜಾಸ್ತಿ ಆಗಿದೆ, ಟ್ಯಾಕ್ಸ್ ಜಾಸ್ತಿ ಕಟ್ಟಿದೀವಿ ಅಂತ ಹೇಳ್ತಾರಲ್ಲ, ಅದು ಯಾವ ತರ ಪರ್ಸೆಂಟೇಜ್ ಇದೆಯೋ ಅದಕ್ಕಿಂತ 258% ಅಂದ್ರೆ ತೆರಿಗೆ ಪಾಲು 2014ರಿಂದ 24ಕ್ಕೆ 2,93,000 ಕೋಟಿ ಕರ್ನಾಟಕಕ್ಕೆ ಬಂದಿದೆ. ಗ್ರಾಂಟ್ ಇನ್ ಏಡ್ 2,26,000 ಕೋಟಿ ಕರ್ನಾಟಕಕ್ಕೆ ಬಂದಿದೆ. ಸರಿ ಸುಮಾರು 258% ಅಂಡ್ 273%. ಅಂದ್ರೆ ನಾವು ಜಾಸ್ತಿ ಆಗಿದೆ ಒಪ್ಕೋತೀವಿ. ಎಷ್ಟು ಜಾಸ್ತಿ ಆಗಿದೆ? ಅದಕ್ಕಿಂತ ದ್ವಿಗುಣ ತ್ರಿಗುಣ ಅಲ್ಲ, 10 ಟೈಮ್ಸ್ ಅಲ್ಲ, 258% ಜಾಸ್ತಿ ಆಗಿದೆ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದವರು ಅರಿತುಕೊಳ್ಳಿ. ಪದೇ ಪದೇ ನಾವು ಇದನ್ನು ಹೇಳ್ಬೇಕಾಗುತ್ತೆ. ಟ್ಯಾಕ್ಸ್ ಕೊಟ್ಟಿಲ್ಲ 7 ಲಕ್ಷ ಕೋಟಿ ಅಂತಲ್ಲ. ನೋಡಿ, ನಾವು ಯಾವತ್ತಿದ್ರು ಭಾರತೀಯ ಜನತಾ ಪಾರ್ಟಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಲೇ ಇರೋದು. ಇವ್ರು ಏನೇ ಹೇಳಿದ್ರು ಪ್ರತಿ ಸರಿ ಮಾತಾಡ್ತೀವಿ ನಾವು. ಈ ಸರ್ಕಾರ ಬಂದು 2.5 ವರ್ಷದಿಂದ ಬೆಲೆ ಏರಿಕೆ ಒಂದರಲ್ಲಿ ಆಗಿದೆಯಾ? ಹಾಲಿನ ಬೆಲೆ ಎಷ್ಟು ಸರಿ ಏರಿಕೆ ಮಾಡಿದ್ರು. ಬಸ್ ಪ್ರಯಾಣಕ್ಕೆ ಹೆಣ್ಮಕ್ಳಿಗೆ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಆ ಬಸ್ಸಲ್ಲಿ ಆ ಬಸ್ನ ನೌಕರರಿಗೆ ಅಥವಾ ಆ ಬಸ್ಸಿನ ನಿಗಮಕ್ಕೆ ಗ್ರಾಚ್ಯುಟಿ ಫಂಡ್ ಅವ್ರು ಯಾರಿಗೂ ಬಂದಿಲ್ಲ. ಅಥವಾ ಆ ಬಸ್ ರಿಪೇರಿ ಯಾವುದೂ ಆಗಿಲ್ಲ. ಆ ನೌಕರರಿಗೆ ಜಾಬ್ ಕನ್ಫರ್ಮೇಶನ್ ಯಾವುದೂ ಆಗಿಲ್ಲ. ಅದರ ಜೊತೆಗೆ ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು 5,000 ಕೋಟಿ ಇನ್ನ ಲಾಸ್ಟ್ ಫೆಬ್ರವರಿ ಮಾರ್ಚ್ ಬಂದಿಲ್ಲ. ಈಗ ಮತ್ತೆ 4 ತಿಂಗಳು ಕಾಲಾಗುವ, ಈಗ ಮತ್ತೆ 4 ತಿಂಗಳಾಗಿದೆ ಬಂದು. ಸರಿ ಸುಮಾರು 15,000 ಕೋಟಿ ಬಾಕಿ ಇದೆ. ಜನ ಎಲ್ಲವನ್ನು ನೋಡ್ತಾ ಇದ್ದಾರೆ. ಇವಾಗ ನಿನ್ನೆಯಿಂದ ನಡೀತಾ ಇದೆ ಇದು ಮೆಟ್ರೋನ. ಮಾನ್ಯ DK ಶಿ ಅವರು ಒಪ್ಕೊಂಡ್ರು ಅಂತ ಅನ್ನಿಸ್ತಾ ನಂಗೆ. ಹೌದು, ಮೆಟ್ರೋ ದರ ನಾವು ರಾಜ್ಯದಿಂದ ಮಾಡಿದೀವಿ ಅಂತ. ಇಲ್ಲ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಸಂಜೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನೋಡಿದೆ ನಾನು. ಕಾಂಗ್ರೆಸ್ ಅವ್ರದ್ದು ಏನೂ ಇಲ್ಲ ಇದ್ರಲ್ಲಿ, ಕೇಂದ್ರದವ್ರದ್ದು ಏನೂ ಇಲ್ಲ ಇದ್ರಲ್ಲಿ, FFC ಏನಿದೆ ಅದು ಅಲ್ಲಿ ಮಾಡಬೇಕಾಗಿತ್ತು. ಆದ್ರೆ FFC ನಲ್ಲಿ ಏನು ಮೆಂಬರ್ಸ್ ಇದ್ದಾರೆ, ಆ ಕಮಿಟಿನಲ್ಲಿ ಯಾರ್ಯಾರಿದ್ದಾರೆ ಅವರು ರಾಜ್ಯ ಸರ್ಕಾರದಿಂದ ಜಾಸ್ತಿ ಇದ್ದಾರೆ. ಯಾಕೆ ದರ ಏರಿಕೆ ನಾನು ಹೇಳ್ತಾ ಇದ್ದೀನಿ. ನಾನು ಇದನ್ನು ಸ್ಟಡಿ ಮಾಡ್ಕೊಂಡೇ ಬಂದಿದ್ದೀನಿ. ಈ BMRC ಅಲ್ಲಿ ಕಮಿಟಿಯಲ್ಲಿ ಇರೋದು 10 ಜನ, ಕೇಂದ್ರದಿಂದ 5, ರಾಜ್ಯದಿಂದ 5. ನಾನು ಹೇಳ್ತಾ ಇರೋದು ಯಾವುದೇ ಒಂದು ಬರೀ 5 ಜನ ಅವರೇ ಡಿಸೈಡ್ ತಗೊಳಕ್ಕಾಗಲ್ಲ, ಅಥವಾ ಬರೀ 5 ಜನ ಕೇಂದ್ರದಿಂದ ತಗೊಳಕ್ಕಾಗಲ್ಲ. ಈಗ ದರ ಏರಿಕೆ ಪ್ರಸ್ತಾವನೆ ಬಂದಾಗ ರಾಜ್ಯ ಸರ್ಕಾರದಿಂದ ಏನ್ ಮಾಡಿದ್ರಿ? ಎಲ್ಲಾರು ಒಂದು ಕಡೆ ಪ್ರಸ್ತಾವನೆ ಇದೆಯಾ? ಅಥವಾ ಎಲ್ಲಾರು ಒಂದು ಕಡೆ ದರ ಏರಿಕೆ ಮಾಡಬೇಡಿ, ನಮ್ಮ ಬೆಂಗಳೂರಿಗೆ ನೋಡಿ, ಮೆಟ್ರೋದಲ್ಲಿ ಯಾರು ಪ್ರಯಾಣ ಮಾಡ್ತಾರೆ? ಅಗತ್ಯತೆ ಇರೋ ಪ್ರಯಾಣ ಮಾಡ್ತಾರೆ. ಅವರಿಗೆ ದರ ಏರಿಕೆ ಬರವನ್ನ ಇದು ಬರೆಯನ್ನ ಫಸ್ಸರಿ ಕೊಡುದಲ್ಲ. ಈ ರಾಜ್ಯ ಸರ್ಕಾರ ಬಂದಾಗಿರೋ ಹಾಲಿನ ದರ ಎಷ್ಟು ಸರಿ ಏರಿಸಿದ್ರಿ, ವಿದ್ಯುತ್ ದರ ಎಷ್ಟು ಸರಿ ಏರಿಸಿದ್ರಿ, ಸ್ಟಾಂಪ್ ಡ್ಯೂಟಿ ಎಷ್ಟು ಸರಿ ಏರಿಸಿದ್ರಿ, ಜನನ ಮರಣ ಇದ್ರದ್ದು ಎಷ್ಟು ಸರಿ ಏರಿಸಿದ್ರಿ. ಆಮೇಲೆ ನಮ್ಮ ಏನು ಟ್ರಾನ್ಸ್ಫರ್ಗಳು ಯಾವುದು ನಮ್ಮ ರೈತರಿಗೆ ಬೇಕಾಗುವಂತದ್ದು ಪಂಪ್ಸೆಟ್ಟಿಗೆ ನೋಡು, ಒಂದೆರಡಲ್ಲ, ಪ್ರತಿಯೊಂದನ್ನು ದರ ಏರಿಸಿದ್ದಾರೆ. ಕೊನೆಗೆ ನಾನು ರೀಸೆಂಟ್ ಆಗಿ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಕ್ ಹೋದ್ರೆ 24-25 ಕಟ್ಟಿ ಅದಕ್ಕೂ ಬಡ್ಡಿ ದರ ಹಾಕಿರ್ತಾರೆ. ಪ್ರತಿಯೊಂದನ್ನು ಏರಿಸಿದ್ದಾರೆ ಅನ್ನೋದು ಜನರಿಗೆ ಗೊತ್ತಿದೆ. ಈಗ ಮತ್ತೊಮ್ಮೆ ಜನರ ಎದುರುಗಡೆ ಇವರು ಎಷ್ಟು ಚೀಪ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ, ಮೊನ್ನೆ ಸಿದ್ದರಾಮಯ್ಯ 2013ರಲ್ಲಿ ಅವರು ಎಷ್ಟು 16-17 ಸರಿ ಬಜೆಟ್ ಮಂಡಿಸಿದವರು ಅಂತ ಹೇಳ್ತಿದ್ದಾರೆ. ಏನಾದ್ರು ಏಜ್ ಆಗ್ತಾ ಅರುಳ್ಮರಳು ಏನಾದ್ರು ಆಗಿದೆಯೋ ಗೊತ್ತಿಲ್ಲ ನಂಗೆ. ಈ ತರ ಇಷ್ಟು ಕೇವಲವಾಗಿ ಮಾತಾಡ್ತಾ ಇದ್ದಾರೆ, ಏಕವಚನದಲ್ಲಿ ಮಾತಾಡ್ತಿದ್ದಾರೆ. ಬರೀ ಎಷ್ಟು ಉಡಾಫೆ ಮಾತಾಡ್ತಾರೆ ಮಾನ್ಯ ಸಿದ್ದರಾಮಯ್ಯ ಅಂದ್ರೆ ಅದನ್ನು ಕೇಳಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಮಾತಾಡಿದ್ರೆ ಪೇಪರ್ ಕಟ್ಟಲ್ಲೇ ಇತ್ತು. ಕೇಂದ್ರದ ಮೆಟ್ರೋ ದರ ಏರಿಸಿದ್ದು CM ಅವರು ಡಿಕ್ಲೇರ್ ಸಭೆಯಲ್ಲಿ. ಮೆಟ್ರೋ ದರ ಶಿರುಗುಪ್ಪ ನಿನ್ನೆ ಎಲ್ಲ ಮಾತಾಡಿದ್ರು, ಮೊನ್ನೆನೋ ಒಂದ್ ಕಡೆ ಸಾರ್ವಜನಿಕ ಸಭೆಯಲ್ಲಿ ಮೆಟ್ರೋ ದರ ಏರಿಸಿದ್ದು ಯಾರು? ಕೇಂದ್ರ ಅಂತಾರೆ. ಇಷ್ಟು
ಇಷ್ಟು ಒಂದು ಫೈನಾನ್ಸ್ ಅಲ್ಲಿ ಇಷ್ಟು ಇದಾಗಿರೋರಂತೂ ಆರ್ಥಿಕ ತಜ್ಞರಂತ ಹೇಳ್ಕೊಂಡಿದ್ದಾರೆ, ಇಷ್ಟು ಲಾಂಗೆಸ್ಟ್ ಸಿಎಂ ಅಂತ ಹೆಸರು ಮಾಡ್ಕೊಂಡಂತ ಇವರು ಇಂತ ಪರಿಸ್ಥಿತಿನ ಇಷ್ಟು ಸುಳ್ಳು ಹೇಳಿದ ಮಾನ್ಯ ಸಿದ್ದರಾಮಯ್ಯವ್ರು. ನಾವು ಇಷ್ಟು ಅಂದ್ರೆ ತಿಳ್ಕೊಳ್ಳೋದು ಬೇಡವಾ? ದರ ಏರಿಕೆ ಆದ್ರೆ ಎಲ್ಲಾ ರಾಜ್ಯದಲ್ಲೂ ಆಗ್ಬೇಕಾಗಿತ್ತು, ಕರ್ನಾಟಕ ಮಾತ್ರ ಹೈಯೆಸ್ಟ್ ದುಬಾರಿ ಮೆಟ್ರೋ ಯಾಕಿದೆ? ಒಂದ್ ಸೆಕೆಂಡ್ ನಾನು ನಿಮ್ಮ ಹತ್ರ ಮಾತನಾಡ್ತೀನಿ. ಸರಿಗೊಂದು ಪ್ರಶ್ನೆ ಸರ್. ಸಾಮಾನ್ಯವಾಗಿ ಬೆಂಗಳೂರು ಮೆಟ್ರೋದಲ್ಲಿ 87% ಪಾಲು ರಾಜ್ಯ ಸರ್ಕಾರದಿದೆ ಅಂತ ನೀವ್ ಹೇಳ್ತೀರಾ. ಅದೇ ಈ ಟಿಕೆಟ್ ದರ ಏರಿಕೆ ಅನ್ನುವ ವಿಚಾರಕ್ಕೆ ಬರ್ತಿದಂಗೆ ಅದು ಕೇಂದ್ರ ಸರ್ಕಾರದ ತಪ್ಪು, ಅವರು ದರ ಏರಿಕೆ ಮಾಡಿರೋದು ಅನ್ನೋ ರೀತಿನಲ್ಲಿ ಆರೋಪವನ್ನ ಮಾಡ್ತೀರಾ. ಏನಿದ್ರ ಅರ್ಥ? ನಿಮ್ಮ ಮಾತಿನಲ್ಲಿ ನಿಮ್ಗೆ ಸ್ಪಷ್ಟತೆ ಇಲ್ಲ. ಒಂದ್ ಕಡೆನಲ್ಲಿ ಏನಾದ್ರೂ ಕ್ರೆಡಿಟ್ ಬೇಕು ಅಂತ ಅಂದ್ರೆ ನೀವಿಬ್ರು ಕೂಡ ಕ್ರೆಡಿಟ್ ಬೇಕು ಅಂದ್ರೆ ನನಗ್ ಬೇಕು, ನಾನ್ ಮಾಡಿದ್ದು ಅಂತ ಅಂತೀರಾ. ಜನ ಏನೋ ದೂಷಿಸ್ತಾರೆ ಅಂತ ಬಂದಿದ ತಕ್ಷಣ ನಾನಲ್ಲಪ್ಪ ಮಾಡಿದ್ದು, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಸ್ವಾಮಿ ಅಂತ ಅಂತೀರಾ. ಮೇಡಮ್ ಅವ್ರಿಗೆ ಪ್ರಶ್ನೆ ಕೇಳಿದ್ದೀನಿ, ಹೇಳಿ ಸರ್. ನೋಡಿ ಸುಕನ್ಯಾ, ಆಕ್ಚುಲಿ ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಮೊದಲು ನಮ್ಮ ಮಿತ್ರರು ಒಂದು ಹಲವಾರು ವಿಚಾರಗಳನ್ನು ಎತ್ತಿದ್ದಾರೆ. ಸೊ ನೀವು ಕೂಡ ಒಂದು ಪ್ರಶ್ನೆನ ಕೇಳಿದ್ರೆ ಕರ್ನಾಟಕ ಸರ್ಕಾರದ ಆರ್ಥಿಕ ದಿವಾಳಿ ಆಗಿದೆ ಅಂತ ಹೇಳಿ. ಸೊ ನಾನು ಒಂದು ಉತ್ತರವನ್ನು ಕೇಳ್ತೇನೆ. ಸೊ ಬಿಜೆಪಿಯ ಮತ್ತು ಜೆಡಿಎಸ್ ನ ಶಾಸಕರು ಸುಮಾರು 68+19 ಇದ್ದಾರೆ. 70 ಜನಕ್ಕೆ ಸಂಬಳ ಹೋಗ್ತಾ ಇದೆ, ವಿತೌಟ್ ಫೇಲ್ ಹೋಗ್ತಾ ಇದೆ. ಪ್ಲೀಸ್ ಸಂಬಳ ಹೋಗ್ತಾ ಇದೆ ಅವ್ರಿಗೇನು, ಅವ್ರು ಬತ್ತಿಗೆ ಹೋಗ್ಬೇಕಾದ್ ಬತ್ತಿ ಹೋಗ್ತಾ ಇದೆ, ಅವ್ರಿಗೆ ಕಚೇರಿ ಇದೆ, ಅವ್ರಿಗೆ ಕಾರ್ ಕೊಟ್ಟಿದ್ದೇವೆ, ಅವ್ರಿಗೆ ನಿಮಗೆ ಸಮಯಾವಕಾಶ ಕೊಟ್ಟೆ ಅಲ್ವಾ ಸರ್? ನಿಮ್ಗೂ ಒಂದ್ ನಿಮಿಷ ನಾನು ಹೇಳೋದಾದ್ರೆ ನೀವು ಸುತ್ತಿಪಡಿಸಿ ಒಂದ್ ನಿಮಿಷ ನಾನು ಕ್ಲಿಯರ್ ಮಾಡ್ತೀನಿ. ಎಷ್ಟು ಚಿಪ್ ಚಿಪ್ ಆಗಿ ಕೇಳಿಸ್ಕೊಳ್ಳಿ. ಸಾಮಾನ್ಯವಾಗಿ ನಾವಿಲ್ಲಿ ಮಾತಾಡ್ತಾ ಇರುವಂತದ್ದು ಮೆಟ್ರೋ ದರ ಹೈಕ್ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಅದ್ರ ಬಗ್ಗೆ ಅಷ್ಟೇ ಮಾತಾಡಿ, ಬೇರೆ ಡೈವರ್ಟ್ ಆಗೋದು ಬೇಡ, ಅವಶ್ಯಕತೆ ಇಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವೇ ಹಲವಾರು ಪ್ರಶ್ನೆಯನ್ನು ಎತ್ತಿರೋದ್ರಿಂದ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿ ನೀವು ಯಾವ ಮಾನದಂಡದ ಮೇಲೆ ಹೇಳಿದ್ರು ಗೊತ್ತಿಲ್ಲ. ಸೊ ದಯವಿಟ್ಟು ಅದನ್ನ ನೀವು, ನಾನು ಹೇಳಿದ್ದಲ್ಲ, ಜನ ಹೇಳ್ತಾ ಇರೋದು. ಒಂದ್ ನಿಮಿಷ ಏನು ತೇಜಸ್ವಿ ಸೂರ್ಯ ಪುಂಖವಾಗಿ ಮಾತಾಡ್ತಾರಲ್ಲ, ಅವ್ರ ಸಂಬಳ ನಾವೇ ಕೊಡ್ತಾ ಇರೋದು, ಅವ್ರ ಸಂಬಳ ಕಾನೂನು ನಾವೇ ಕೊಟ್ಟಿರೋದು, ಅವ್ರ ಉದ್ಯೋಗಿಗಳಿಗೆ ಸಂಬಳ ನಾವೇ ಕೊಡ್ತಾ ಇರೋದು. ಇವರು ಕೊಡ್ತಾ ಇದಾರಾ? ನಾನು ಮಾತಾಡಿದೆ ಸಂಬಳದ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಿಜೆಪಿ ಅವ್ರಿಗೆ ಏನ್ ಹೋಗ್ಬೇಕು ಅದೆಲ್ಲ ಹೋಗಿದೆ ಅಂದ್ರೆ ಕರ್ನಾಟಕ ಸರ್ಕಾರದ ಜನರ ಟ್ಯಾಕ್ಸ್ ದುಡ್ಡು. ಒಂದ್ ನಿಮಿಷ ಮೇಡಮ್, ಹಣ ಸುಭಿಕ್ಷವಾಗಿದೆ. ಸೊ ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದು ಬಸ್ಸಿನ ಬಗ್ಗೆ ಮಾತಾಡ್ತಾ ಇದ್ರು, ಬಸ್ಸಿನ ಬಗ್ಗೆ ಮಾತಾಡಿದ್ದು ನೀವೇ ಮಾತಾಡಿದ್ದು. 5,000 ಕೋಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತಾಡಿ ಮೇಡಮ್, ನೀವೇ ನಿಮ್ಮ ಚಾನಲ್ ಮಾತಾಡಿ. ಲಾಸ್ಟ್ ಫೆಬ್ರವರಿ ಅದನ್ನು ಮಾತಾಡ್ಬೇಕು. ನಿಮ್ಮ ಚಾನಲ್ಗಳಲ್ಲಿ ಮಾತಾಡಿದ್ರಿ, ನಿಮ್ಗೆ ಕಿರ್ಚಕ್ ಬರಲ್ಲ ಅಂತ ಬರ್ತದೆ, ನನ್ನ ಸಭ್ಯತೆ ಬೆಳೆಸ್ಕೊಳ್ಳೋದು ಬೇಡ. ಓಕೆ, ಸೊ ಈಗ ನಾವೇನು ಈಗ ಬಸ್ಸಿನ ಬಗ್ಗೆ ಮಾತಾಡ್ತಾ ಇದ್ವಿ, ನೀವೇನೇ ಹೇಳಿದ್ರಿ 2022ರ ಯುಗಾದಿ ಹಬ್ಬಕ್ಕೆ 2022ರ ಯುಗಾದಿ ಹಬ್ಬಕ್ಕೆ ಒಂದು ಹೆಣ್ಣು ಮಗಳು ಸಿಎಂ ಹತ್ರ ಬಸವರಾಜ ಬೊಮ್ಮಾಯಿ ಹತ್ರ ಹೋಗಿ ಬೇಡ್ಕೊಳ್ತಾರೆ, ಸಾರ್ ನೀವು ನಮ್ಮ ಯುಗಾದಿ ಅಂತ ಹೇಳಿ ಆ ಹೆಣ್ಣು ಬಂದ್ಬಿಟ್ಟು ಬೀದಿನಲ್ಲಿ ಭಿಕ್ಷೆ ಬೇಡುತ್ತಾರೆ. ಸರ್ ಪ್ಲೀಸ್ ವೈಟ್, ಪ್ಲೀಸ್ ವೈಟ್. ನಾನು ಪ್ರಶ್ನೆ ಕೇಳಿರೋದು ನಿಮ್ಮ ಹತ್ರ, ಜಸ್ಟ್ ಮೆಟ್ರೋ ಬಗ್ಗೆ ಮಾತನಾಡಿ ಅಂತ, ನಿಮ್ಮ ಸಂಬಳದ ಬಗ್ಗೆ ಮಾತನಾಡಿ ಅಂತ ಅಲ್ಲ. ಅವ್ರಿಗೆ ಸಂಬಳ ಕೊಡ್ತಿದ್ದೀರಾ ಇಲ್ವಾ ಅದ್ರ ಬಗ್ಗೆ ಏನ್ ಮಾತಾಡ್ತಿದ್ದೀರಾ? ರಾಜ್ಯದ ಆರ್ಥಿಕ 22ಕ್ಕೆ ಬೇಕಾಗ್ತದೆ. ಸೊ ನೀವೇ ಕೇಳ್ತಾ ಇದ್ರಿ, ನಾವು ಯಾವಾಗ ಗ್ಯಾರಂಟಿಯನ್ನು ಯೋಜನೆಯನ್ನು ಆರಂಭ ಮಾಡಿದ್ವಿ, ಫಸ್ಟ್ ಟೈಮ್ ನಮ್ಮ ಎಲ್ಲಾ ರಶ್ ಆದಾಗ ಗುಜರಿ ಗಾಡಿಗಳನ್ನು ಬಿಟ್ಟೋಗಿದ್ದು ಎಲ್ಲ ಡೋರ್ಗಳು ಕಿತ್ತೋಗ್ಬಿಟ್ಟ. ನೋಡಿದ್ರ ನೀವು? ಎಲ್ಲ ಬಿಟ್ಟೋಗಿದ್ದು ಗುಜರಿ ಮೆಟ್ರೋ ಬಗ್ಗೆ ಮಾತಾಡಿ, ಬಿಜೆಪಿ ಬಿಟ್ಟೋಗಿ ಇವತ್ತು ಕೇಂದ್ರದ ಬಗ್ಗೆ ಮಾತನಾಡೋದೇ ಬೇಡ ಅಂತ ಅನಿಸ್ತಾ ಇದೆ, ನಿಮಗೆ ಪ್ರಶ್ನೆ ಕೇಳೋದೇ ಬೇಡ ಅನಿಸ್ತಾ ಇದೆ. ಯಾಕಂತಂದ್ರೆ ನಾನು ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡಿ ಅಂತ ಅಂದ್ರೆ ಅದಕ್ಕೆ ಉತ್ತರ ನೇರವಾಗಿ ಕೊಡ್ಬೋದು. ಅದನ್ನ ಬಿಟ್ಟು ನೀವ್ ಯಾಕೆ ಸುತ್ತಿ ಬಳಸಿ ಮಾತನಾಡ್ತಿದ್ದೀರಾ ಅಂತ ನನಗೆ ಈಗಲೂ ಕೂಡ ಗೊತ್ತಾಗ್ತದೆ. ಅವರು ಸುಮಾರು ಪ್ರಶ್ನೆನ ಕೇಳಿದ್ರು, ನಿಮ್ಮ ಮೇಲೆ ಆರೋಪವನ್ನು ಮಾಡಿದ್ರು, ಆ ಆರೋಪನ ಹೋಗ್ಲಾಡ್ಸ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಮಾತನಾಡಿ, ಬೇರೆ ವಿಚಾರ ಬೇಡ. ಒಂದ್ ನಿಮಿಷ ಸುಕನ್ಯಾ, ಅವ್ರು ಕೇಳಿದ ಸ್ಯಾಲರಿ ಬಗ್ಗೆ ಮಾತಾಡಿದ್ರೆ ನಂಗೆ ಕೊಡಿ ಅವಕಾಶ, ನಾನು ಉತ್ತರ ಕೊಡ್ಲೇಬೇಕು. ಸ್ಯಾಲರಿ ಬಗ್ಗೆ ಮಾತನಾಡ್ತಿಲ್ಲ, ಅವ್ರಿಗೂ ಹೇಳ್ತಾ ಇದ್ದೀನಿ. ಸ್ಯಾಲರಿ 2022 ಯುಗಾದಿ ಬಗ್ಗೆ
ಮಾತಾಡಿದ್ರಲ್ಲ ಇತ್ತೀಚೆಗೆ ಒಂದ್ ನಿಮಿಷ ಸುಕನ್ಯಾ ಈಗ 87% ಬಗ್ಗೆ ಮಾತಾಡಿದ್ರಿ. ಕೇಂದ್ರ ಸರ್ಕಾರ ಎಷ್ಟು % ಕೊಡ್ತಾ ಇದೆ? ಇವ್ರು ಕೊಡ್ತಾ ಇಲ್ಲ 87%. ಸಾಲ ಮಾಡಿರೋದು ಸಾಲ ಕಟ್ಟುವಂತದ್ದು ಬಂದಿರೋ ದುಡ್ಡಲ್ಲಿ ಇವ್ರ ಖಜಾನೆಯಿಂದ ಕೊಡ್ತಾ ಇಲ್ಲ. ಮೆಟ್ರೋದಿಂದ ಡೈಲಿ ಬರೋ ದುಡ್ಡಲ್ಲಿ ಕಟ್ತಾ ಇರೋದು ಇವ್ರ ಖಜಾನೆ ಎಲ್ಲ ಕೊಡ್ತಾ ಇದ್ದಾರೆ. ಮಾತಾಡ್ತಿದ್ರೆ ನಾವೇ ಸ್ಯಾಲರಿ ಕೊಡೋದು ಅಂತ ಹೇಳ್ತಾರೆ ಅಂತ ನೀವ್ ಹೇಳ್ಕೊಳ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಹೌದು 100%. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಕೇವಲ 13% ಅನ್ನ ಕೊಡುತ್ತೆ. ಏನು ಈ ಗ್ರಾಂಟಿಂಗ್ ಏಡ್ ಲೆಕ್ಕದಲ್ಲಿ ಅದು 13% ಅನ್ನ ಕೊಡುತ್ತೆ. ಇನ್ನು ಮಿಕ್ಕಿದ್ದು ರಾಜ್ಯ ಸರ್ಕಾರ ಹಾಕತ್ತೆ. ಇನ್ನು ರಿಮೈನಿಂಗ್ ಸೊ 50-30 ನಾವು ಏನು 3 ಬ್ಯಾಂಕ್ಗಳ ಬಗ್ಗೆ ಜೈಕಾ ಮತ್ತೆ ಜರ್ಮನ್ ಇಂದ ನಾವೇನು ADB 3 ಬ್ಯಾಂಕ್ಗಳಿಂದ ನಾವು ಡ್ರಾ ಮಾಡಿದ್ದೇವೆ. ಅದಕ್ಕೆ ಗ್ಯಾರಂಟಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ರಾಜ್ಯ ಸರ್ಕಾರದ ಆಸ್ತಿಗಳನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರದ ಆಸ್ತಿಗಳನ್ನ ಗ್ಯಾರಂಟಿಯಾಗಿ ಕೊಟ್ಟು ಸಾಲ ಪಡೆದಿರೋದು. ಸೊ ನಾಳೆ ಇನ್ ಕೇಸ್ ನಾವೇನಾದ್ರು ಆ ದರವನ್ನು ವಾಪಸ್ ಕಟ್ಟಲಿಲ್ಲ, ಆ ಲೋನ್ ಕಟ್ಟಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರದ ಏನು ಪ್ರಾಪರ್ಟಿಯನ್ನು ಹಾಕಿದ್ದೇವೆ ಅದೇ ಕೊಟ್ಟಿದ್ದೀರಲ್ಲ, ಆ ಗ್ಯಾರಂಟಿ ಆಗಿ ಕೊಟ್ಟಿರೋದನ್ನ ನೀವು ಉಳಿಸ್ಕೊಳ್ಬೇಕು ಅಂತ ಈಗ ಈ ಜನಸಾಮಾನ್ಯರ ಮೇಲೆ ದರ ಇಳಿತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಇವಾಗ ನಿಮ್ಮ ಮಾತಿನಲ್ಲೇ ಬಂದಿರುವಂತ ಆನ್ಸರ್ ಅದು. ಸರಿ, ಒಂದ್ ನಿಮಿಷ ಸುಕನ್ಯಾ, ನೀವು ನಾನು ಆಕ್ಚುಲಿ ಪ್ರಬುದ್ಧರು, ನಿಮ್ ಚಾನಲ್ ಪ್ರಬುದ್ಧತೆ ಇದೆ ಅಂತ ಅನ್ಕೊಂಡಿದ್ದೇನೆ. ಓಕೆ, ಯಾಕೆ ಅಂತಂದ್ರೆ ಯು ಡೂ ಯುವರ್ ಫ್ಯಾಕ್ಟ್ಸ್ ರೈಟ್. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಇಲ್ಲಿ ಏನು ₹1 ಹೆಚ್ಚಿಗೆ ಮಾಡ್ತಾ ಇದೀವಿ. ಈ ₹1 ಹೆಚ್ಚಿಗೆ ಮಾಡೋದ್ರಿಂದ ಎಂಟೈರ್ ನಮ್ಮ ಏನು BMRCL ಅಲ್ಲಿ ಕಳೆದ 1 ವರ್ಷದಲ್ಲಿ ನಮಗೆ ಕಲೆಕ್ಟ್ ಆಗ್ತಕ್ಕಂಥ ಅಮೌಂಟ್ ಎಷ್ಟು? ಕೇವಲ 150 ಕೋಟಿನೋ 200 ಕೋಟಿನೋ ಅಷ್ಟೇನೆ ಮ್ಯಾಕ್ಸಿಮಮ್. ಬಟ್ ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು 55,000 ಕೋಟಿ ಗ್ಯಾರಂಟಿ ಕೊಡ್ತಾ ಇದೀವಿ. 55,000 ಗ್ಯಾರಂಟಿ ಕೇಳಿಸ್ಕೊಳ್ಳಿ. 55,000 ಗ್ಯಾರಂಟಿ ಕೊಡೋ ಸರ್ಕಾರಕ್ಕೆ 55,000 ಕೋಟಿ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. 4 ಕೋಟಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. 4 ಕೋಟಿ ಜನರಿಗೆ ನೇರವಾಗಿ ಬೆನಿಫಿಟ್ ಅನ್ನು ಮಾಡಿದ್ದೀವಿ. ಬಿಜೆಪಿ ಕೊಡುವಂತ ಯೋಗ್ಯತೆ ಇಲ್ಲ. 40% PCM ಭ್ರಷ್ಟಾಚಾರಿಗಳು. ಬಿಜೆಪಿಯ ಭ್ರಷ್ಟಾಚಾರದಿಂದ ಹಗರಣಗಳ ಸರಮಾಲೆನೇ ಬಿಜೆಪಿ ಇವತ್ತು ಯಾವ ಸ್ವಲ್ಪ ಮಾಹಿತಿನ ತಗೊಂಡ್ ಬನ್ನಿ ಅಂತ ಅನ್ಸ್ತಾ ಇದೆ. ಯಾಕಂತಂದ್ರೆ ಈ ರೀತಿಯಾಗಿ ಇಷ್ಟೊತ್ತಿಂದ ಬ್ಲೇಮ್ ಮಾಡಿದ್ರು. 40% PCM ಅಂತ ಹೇಳಿದ್ರಲ್ಲ, ಬಿಜೆಪಿಗಳು ರಾಜ್ಯದ ಜನತೆ ಮಾಡಿದ್ದಾರೆ. ನಾಚಿಕೆ ಆಗುತ್ತೆ ನಿಮ್ಗೆ. ಸೋತ್ರಿ ನೀವು. ನಾವು ಒಂದೇ ಒಂದು ಸೀಟ್ ಗೆದ್ದಿದ್ವಿ. 9 ಸೀಟ್ ರಾಜ್ಯ ಒಂದ್ ನಿಮಿಷ ಮಾತಾಡಕ್ ಬಿಟ್ರೆ ನಾನು ಬಿಡ್ತೀನಿ. ಆಯ್ತು, ನೀವೇ ಮಾತಾಡಿ. ನಾನು ಹೇಳೋದಿಷ್ಟೇ ನೋಡಿ. ನಂಗೆ 5 ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡ್ಬೇಕು. ಅವ್ರು 7 ನಿಮಿಷ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಕ್ ಬಿಟ್ರೆ ಸರಿ. ಈಗ ಆಡಳಿತ ಪಕ್ಷದ ವಕ್ತಾರರು ನಾವು ಏನಾದ್ರೂ ವಿರೋಧ ಪಕ್ಷವಾಗಿ ಮಾತಾಡಕ್ ಬಿಟ್ರೆ ಬೆಲೆ ಇಲ್ವಾ ಇಲ್ಲಿ? ನಾನು ಮಾತನಾಡ್ತಿದ್ದೀನಿ ತಾನೇ, ಕೇಳಿಸ್ಕೊಳ್ಳಿ. ಇವಾಗ ನಾನು ಹೇಳೋದಿಷ್ಟೇ. 40% ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರ ಅಂತ ಹೇಳಿದ್ರಲ್ಲ, ಈ ಸರ್ಕಾರದ ಗೃಹ ಇಲಾಖೆ ಯಾರ ಹತ್ರ ಇದೆ? ಅಧಿಕಾರ ಯಾರ ಹತ್ರ ಇದೆ? 40% ಅಂತ ಅಧಿಕಾರಕ್ಕೆ ಬಂದವರು ಯಾಕೆ ಅವರನ್ನು ಅರೆಸ್ಟ್ ಮಾಡಿಸಿಲ್ಲ? ನೋಡಿ, ತಪ್ಪು ಮಾಡಿದವರು ಭ್ರಷ್ಟಾಚಾರಿಗಳು ಯಾವುದೇ ಪಕ್ಷದಲ್ಲಿ ಇರಲಿ ಒಂದು ಒಳಗಾಕಿ. ನಾವೇನು ಅದ್ರ ಬಗ್ಗೆ ನಾವು ಯಾರನ್ನು ಬಿಜೆಪಿ ಅವ್ರನ್ನ ಸುಮ್ಮನೆ ಅಂತ ನಾನು ಹೇಳ್ತಾ ಇಲ್ಲ. ಯಾರೇ ತಪ್ಪು ಮಾಡಿಲ್ಲ ಅವ್ರು ಒಳಗಾಕಿ. 1ನೇದ್ದು. 2ನೇದ್ದು, ಭ್ರಷ್ಟಾಚಾರದ ಕೂಪದಲ್ಲಿ ವಿಲ
ಒಂದ್ ನಿಮಿಷ Seriously? ಯಾಕೆ ಕೊಲೆ ಮಾಡಿದ್ರಿ ನಾನ್ ನೀವು? ಮಾತಾಡೋದು ಕೇಳಿರೋ ಪ್ರಶ್ನೆ ಏನು? ಇನ್ಸ್ಪೆಕ್ಟರ್ನ ಕೊಲೆ ಮಾಡಿದ್ರಿ ಅವ್ರೊಬ್ರೇ ನೀವು. ಯಾವುದಕ್ಕೂ ಅರ್ಥನೇ ಇಲ್ಲ ಇಲ್ಲಿ. ಏನಕ್ಕೆ ಕೊಲೆ ಮಾಡಿದ್ರಿ? ರೀ ಮಾತಾಡೋದು ಬಿಜೆಪಿ ಸರ್ಕಾರ ಅವ್ರಿಗೆ ಭಯ ಆಗುತ್ತೆ. ನಾವು ಹೇಳಿದ explanation ಇಲ್ಲ. ಇಬ್ರು ಕೂಡ ಒಂದ್ ನಿಮಿಷ ಹೋಲ್ಡ್ ಆಗಿ ಇಬ್ರು ಕೂಡ ನಾವು ಇಬ್ರು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇರೋದು ಪಕ್ಷನ ರೆಪ್ರೆಸೆಂಟ್ ಮಾಡ್ಕೊಳ್ತಾ ಇಲ್ಲ. ದಯಮಾಡಿ ಜನಕ್ಕೆ ಅರ್ಥ ಆಗೋ ತರ ಮಾತಾಡಿ ಮೇಡಮ್ ನೀವು ಮಾತಾಡಿ. ನಾವು ಪ್ಯಾನೆಲ್ ಅಲ್ಲಿ ಬಂದ್ರೆ ಈ ತರ ಮಾತಾಡಬಾರ್ದು, ಜನರಿಗೆ ಅರ್ಥ ಆಗ್ಬಾರ್ದು ಅಂತ ಹೇಳ್ತಾರೆ. ಅಲ್ಲಿ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಬ್ಯಾರಿಕೇಡ್ ಹಾಕಿ ಅರೆಸ್ಟ್ ಮಾಡ್ತಾರೆ. ಪ್ಯಾನೆಲ್ ಅಲ್ಲಿ ಈ ತರ ಮಾತಾಡಕ್ ಬಿಡಲ್ಲ. ನೋಡಿ ಎಷ್ಟು ತೊಗಲಕ್ ಸರ್ಕಾರ ಅಂತ ಹೇಳಿ ಜನ ಇದನ್ನ ನೋಡ್ತಾ ಇದಾರೆ. ಇವತ್ತು ಇಷ್ಟೊತ್ತು ಅವ್ರು ಭ್ರಷ್ಟಾಚಾರ ಅಂತ ಹೇಳಿದ್ರು. 14 ಗೊತ್ತಿಲ್ವಾ? ನೋಡಿ ಸರ್, ಒಂದ್ second ಇರಿ ಸರ್, ದಯಮಾಡಿ. ಹೇಳೋದು ಗೊತ್ತಾಗ್ಬಾರ್ದು ಅಂತ ಭ್ರಷ್ಟಾಚಾರ ಬೇಡ್ವಾ? ಪ್ರಕಾಶ್ ದೊಡ್ಡೇರಿ ಅವರೇ, ಸರ್. ಆಗಲ್ವೇನ್ರಿ ನಿಮ್ಗೆ ಅನ್ಸರ್ ನಾವು ಮಾತಾಡಿ ಕೇಳ್ಬಾರ್ದು ಅಂತ ತಾನೇ ನೀವು ಮಾಡುದು. ಅಲ್ಲ, ಆ ರೀತಿ ಮಾತಾಡ್ತಿದ್ರೆ ನಿಮ್ಮ ಹೆಸರು ನನ್ಗೆ ಬರ್ತಾ ಇದೆ. ಸರ್, actually ಸೀರಿಯಸ್ ಆಗಿ ಹೇಳ್ತೀನಿ, ಒಂದ್ ನಿಮಿಷ ತಾಳ್ಮೆಯಿಂದ ಇರಿ, ಮಾತಾಡೋದಕ್ಕೆ ಅವಕಾಶ ಕೊಡಿ. ಅಲ್ಲಲ್ಲ, ಅವರಿಗೆ ನೀವಿಲ್ಲ ಜನರಿಗೆ ಅರ್ಥ ಆಗ್ಬಾರ್ದು ಅಂತ ನಿಮ್ಗೆ ಅರ್ಥ ಆಗ್ತಿಲ್ವಾ? ಮಾತಾಡಿ ಮೇಡಮ್. ನಾವು ಮಾತಾಡೋದು ಜನರಿಗೆ ಕೇಳಬಾರ್ದು ಅಂತ ಹೇಳ್ತಾ ಇದ್ರ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಮಾಡಿರುವಂತಹ ಭ್ರಷ್ಟಾಚಾರಗಳಿದೆಯಲ್ಲ, ಅದು ಲೆಕ್ಕವಿಲ್ಲದಷ್ಟಿದೆ. ಮೊದಲು ಮೂಡ ಹಗರಣ ಆಯ್ತು, ವಾಲ್ಮೀಕಿ ಹಗರಣ, ಫ್ಲೋರ್ ಆಫ್ ದ ಹೌಸ್ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ, ಹೌದು ಹಗರಣ ಆಗಿದೆ ಅನ್ನೋದನ್ನು. ಅದಾದ್ಮೇಲೆ ಬೋವಿ ನಿಗಮ ಆಯ್ತು, ಅದಾದ್ಮೇಲೆ ವಸತಿ ನಿಗಮ ಆಯ್ತು, ಅದಾದ್ಮೇಲೆ ಅಬಕಾರಿ ಆಯ್ತು. ನೋಡಿ, ಭ್ರಷ್ಟಾಚಾರ ಇಲ್ಲದಿರುವಂತ ನಿಗಮ ಯಾವುದು ಅಂತ ನಾವು ಹುಡುಕ್ಬೇಕಾಗುತ್ತೆ. ರಾಜ್ಯದ ಜನ ಎಲ್ಲಿವರೆಗೆ ಆವಾಗಲೊಂದು ಸ್ಯಾಲರಿ ಬಗ್ಗೆ ಮಾತಾಡ್ತಿದ್ರು. ಒಂದು ಏನು ಲೈಬ್ರರಿಯಲ್ಲಿ ಒಬ್ರು ಭಾಗ್ಯ ಅನ್ನೋ ಒಂದು ಲೇಡಿ ಸ್ಯಾಲರಿ ಕೊಟ್ಟಿಲ್ಲ 10 ತಿಂಗಳು ಅಂತೇಳಿ ಬರ್ದಿಟ್ಬಿಟ್ಟು ಸಾಧ್ತಾರೆ. ಈ ಸರ್ಕಾರದಲ್ಲಿ ಸರ್ಕಾರಿ ನೌಕರರಿಗೆ ಎಲ್ಲಾದ್ರೂ ಏನು ಪ್ರೆಷರ್ ಇಲ್ಲದೆ ಇದೆಯಾ? ಸರ್ಕಾರಿ 18 ಜನ ಸರ್ಕಾರಿ ನೌಕರರು ಡೆತ್ ನೋಟ್ ಬರ್ದಿಟ್ಬಿಟ್ಟು ಇವ್ರ ಹೆಸರು ಬರ್ದಿಟ್ಬಿಟ್ಟು ಸತ್ರು. ಎಲ್ಲವನ್ನು ಜನ ಗಮನಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್ ಅವರು ಏನಂತ ಸತ್ರು? ಬರ್ದ್ಬಿಟ್ಟು ಸತ್ರು. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಾನು ಕ್ಲಾರಿಟಿ ಸಿಗ್ಬೇಕಾಗಿರೋದು ಅಲ್ಲಿ ನೋಡ್ತಾ ಇರುವಂತಹ ಜನಸಾಮಾನ್ಯರಿಗೆ. ಸೀರಿಯಸ್ಲಿ ಕೂಡ ನೀವ್ ಏನ್ ಮಾತಾಡ್ತಿದ್ದೀರಾ, ಯಾರ ಬಗ್ಗೆ ಗೊಂದಲ ಶುರುವಾಗ್ತಾ ಇದೆ. ನಾನು ಕರೆಕ್ಟ್ ಆಗಿ ಮಾತಾಡ್ಕೊಂಡು ಹೋದಾಗ ಅವ್ರು ಹೇಳಿರೋದಕ್ಕೆ ಉತ್ತರ ಕೊಡ್ಬೇಕಾದ್ರೆ ನನ್ನ ಕರ್ತವ್ಯ. ವಕ್ತಾರಳಾಗಿ ಅವ್ರು ಏನ್ ಹೇಳಿದ್ದಾರೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಅದನ್ನ ಹೇಳ್ಬೇಕಾದ್ರೆ ನನ್ನ ಕರ್ತವ್ಯ. ಇವತ್ತು ನೀವು ಮೆಟ್ರೋಗೆ ಬನ್ನಿ ವಾಪಸ್. ನಾನು ಹೇಳುದು, ಕಳೆದ ವರ್ಷ ವರದಿ ನೀಡುವಾಗ ಪ್ರತಿ ವರ್ಷಕ್ಕೆ ಹೆಚ್ಚಳ ಅಂತ ಇತ್ತಲ್ಲ, ಯಾವ ತರ ಅದೊಂದು ಏನು ಫಿಕ್ಸೆಡ್ ಪ್ರೈಸ್ ಏನಿದೆ ಅಲ್ಲ, ಆ ಕಮಿಟಿ ಅಂತ ಇದೆಯಲ್ಲ, ಅದರಲ್ಲಿ ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ, ಜನರಿಗೆ ತಪ್ಪು ಅಭಿಪ್ರಾಯ ಹೋಗ್ಬಾರ್ದು. ಇವರು ಮಾತೆತ್ತಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಕೇಂದ್ರ ದರ ಏರಿಸಿದಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು ಅವರಿಗೆ. 5 ಜನ ರಾಜ್ಯದವರಿದ್ದಾರೆ, 5 ಜನ ಕೇಂದ್ರದವರಿದ್ದಾರೆ. ರಾಜ್ಯದಲ್ಲೂ IPS ಅಧಿಕಾರಿ, IAS ಅಧಿಕಾರಿಗಳಿದ್ದಾರೆ, ನಾರ್ಮಲ್ ಜನ ಅಲ್ಲ, ಕೇಂದ್ರದಲ್ಲೂ ಇದ್ದಾರೆ. ಇಷ್ಟು ಕೇಂದ್ರ ರಾಜ್ಯ ಜಂಟಿ ಮಾಲೀಕತ್ವದಲ್ಲಿ BMRC ಇದೆಯೇ ಹೊರತು ಬರೀ ರಾಜ್ಯ ಅಥವಾ ಬರೀ ಕೇಂದ್ರ ಅಲ್ಲ. ಇವರಿಗೆ ನಿಜವಾಗ್ಲೂ ಜನರ ಬಗ್ಗೆ ಕಾಳಜಿ ಅಂತ ಇದ್ದಿದ್ರೆ ಯಾವತ್ತಾದ್ರೂ ಎಲ್ಲಾದ್ರೂ ಮಾನ್ಯ ಸಿದ್ದರಾಮಯ್ಯನವರು ನೋಡಿ ಜನರಿಗೆ ತೊಂದರೆ ಆಗ್ತಿದೆ, ಅಥವಾ ಬೆಂಗಳೂರಿನ ಉಸ್ತುವಾರಿಯಾದ DK ಶಿವಕುಮಾರ್ ಅವರು ಹೇಳ್ಬೋದಾಗಿತ್ತು, ಜನರಿಗೆ ಮೆಟ್ರೋ ದರ ಏರಿಕೆಯ ಬರೆಯನ್ನ ಕೊಡಬೇಡಿ ಅಂತ ಎಲ್ಲಾರು ಇವ್ರು ಹೇಳಿದ್ರ, ಅಥವಾ ಎಲ್ಲಾರು ಒಂದು ಹೇಳಿಕೆ ಏನಾದ್ರು ಕೊಟ್ರ? ಇವತ್ತು ರಾಜ್ಯ ಕೇಂದ್ರ ಅಂತ ಕ್ರೆಡಿಟ್ ತಗೊಳಕ್ ಹೋಗ್ತಾ ಇದಾರೆ. ನಾವು ಹೇಳುದಿಷ್ಟೇ, ಮೆಟ್ರೋ ದರ ಪರಿಷ್ಕರಣೆಗೆ ಸಮಿತಿ ಇರುತ್ತೆ, ಅಥವಾ ದರ ಜಾಸ್ತಿ ಮಾಡಕ್ಕೆ ಸಮಿತಿ ಇದೆ. ರಾಜ್ಯದ ಜನರಿಗೆ ಕಿವಿಗೆ ಹೂ ಇಡಕ್ ಹೋಗ್ಬೇಡಿ. ರಾಜ್ಯದ ಜನ ಎಲ್ಲವನ್ನೂ ಅರಿತುಕೊಂಡಿದ್ದಾರೆ. ನಾವು ಹೇಳುದಿಷ್ಟೇ, ನಾವು ಸಮಿತಿಯಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ರಿಟೈರ್ಡ್ ಇವರು ಇದ್ದಾರೆ, ಸಾಧಾರಣ ಅವರು ಬೇರೆ ಯಾರು ಇಲ್ಲ. ರಾಜ್ಯ ಸರ್ಕಾರದ ಒಬ್ರು IAS ಇದ್ದಾರೆ, IPS ಇದ್ದಾರೆ, ಕೇಂದ್ರದಿಂದ ಇದ್ದಾರೆ. ಮಾತನಾಡ್ತೀನಿ ನಾನು ಹೇಳುದಿಷ್ಟೇ, ಇವರು ಮತ್ತೊಮ್ಮೆ ನಾನು ಹೇಳುದು ಈ ವಾಹಿನಿ ಮುಖಾಂತರ, ಒಂದು ರಾಷ್ಟ್ರೀಯ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರಾದಂತಹ ಬೆಂಗಳೂರು ದಕ್ಷಿಣದ ಸಂಸದ ಇವರು ಯಾರು ತೇಜಸ್ವಿ ಸೂರ್ಯ ಅವರನ್ನು ಇವರು ಅರೆಸ್ಟ್ ಮಾಡಿದ್ದಾರೆ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಅರೆಸ್ಟ್ ಮಾಡಿದ ತಕ್ಷಣ ನೀವು ಹೇಳಿದೆಲ್ಲ ಮುಚ್ಚಿಟ್ಟು ಹೋಗುತ್ತಾ? ನಾನು ಹೇಳೋದಿಷ್ಟೇ, ನೋಡಿ, ಯಾವುದೇ ಮೆಟ್ರೋ ದರ ಅವರು ಇನ್ಕ್ರೀಸ್ ಮಾಡ್ತೀವಿ ಸೋಮವಾರ ಅಂತ ಹೇಳಿದ್ರು. ಇವರು ಅಟ್ ಲೀಸ್ಟ್ ಪ್ರೊಟೆಸ್ಟ್ ಮಾಡಿ ಅದನ್ನು ತಾತ್ಕಾಲಿಕವಾಗಿ ಆದ್ರೂ ತಡೆ ಹಿಡಿದಿದ್ದಾರೆ. ನಮ್ಮ ಮಾನ್ಯ CM ಆಗ್ಲಿ DCM ಆಗ್ಲಿ ರಾಜ್ಯ ಸರ್ಕಾರದಿಂದ ಮೆಟ್ರೋ ದರ ಏರಿಸಬೇಡಿ ಅಂತ ಎಲ್ಲಾರು ಮಾತಾಡಿದಾರ? ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಇರಿ, ನಿಮ್ ಹತ್ರ ಮಾತನಾಡ್ತೀನಿ. ಸರ್, ಇವಾಗ ಬಿಜೆಪಿ ವಾದ ಬಂದು ಈಗ ತಾನೇ ಅವ್ರು ಮಾತನಾಡಿರೋದನ್ನು ನೀವು ಕೇಳಿಸ್ಕೊಂಡಿರೋ
ಮಾಡ್ಕೊಂಡಿರ್ತೀರಾ, ಪಾಯಿಂಟ್ ಮಾಡ್ಕೊಂಡಿರ್ತೀರಾ, ಅದ್ರ ಬಗ್ಗೆ ಮಾತನಾಡ್ತೀರಾ. ಆದ್ರೆ FFC ವರದಿನ 7 ತಿಂಗಳು ಮುಚ್ಚಿಟ್ಟಿದ್ದೆ ಯಾಕೆ, ಅದಾದ್ಮೇಲಿಂದ ನೀವು ಬಿಡುಗಡೆ ಮಾಡಿದ್ದೆ ಯಾಕೆ ಅನ್ನೋದು ಕೂಡ ಅವರ ವಾದ ಇದೆ. ಜೊತೆಗೆ ಶಕ್ತಿ ಹೊರೆ ಕಡಿಮೆ ಮಾಡೋದಕ್ಕೆ ಮೆಟ್ರೋ ಪ್ರಯಾಣಿಕರಿಗೆ ಬರೆ ಎಳಿತಾ ಇದ್ದೀರಾ ಅನ್ನೋದು ಕೂಡ ಅವರ ವಾದ. ಇದ್ರ ಬಗ್ಗೆ 2 ನಿಮಿಷದಲ್ಲಿ ನೀವು ಉತ್ತರ. ಮೇಡಮ್, ಇವಾಗ ನೀವು ಮಾತನಾಡಬೇಡಿ, ಕಾಲಾವಕಾಶ ನನ್ನ ಹತ್ರನೂ ಇದೆ. ಸಂಪೂರ್ಣವಾಗಿ ಕಾಲಾವಕಾಶ ನಿಮ್ಗೆ, ನೀವು ಅಷ್ಟೇ ಮಾತಾಡ್ಬೇಕು, 2 ನಿಮಿಷದಲ್ಲಿ ಮುಗಿಸ್ಬೇಕು. ನೋಡಿ ಸುಕನ್ಯಾ, ಕೇಂದ್ರ ಸರ್ಕಾರ ಈಗ ನಾವು 19 ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಕರ್ನಾಟಕದಿಂದ. ಬೆಂಗಳೂರಿನಾಗ ಎಲ್ಲಾ ಗೆದ್ದಿರ್ತಕ್ಕಂತ ಶಾಸಕರ ಸಂಸದರ ಅವಕಾಶ ಬೆಂಗಳೂರಿನ 4 ಪಾರ್ಲಿಮೆಂಟ್ ಅನ್ನ ಗೆದ್ದಿರ್ತಕ್ಕಂಥವ್ರು ಬಿಜೆಪಿ ಸಂಸದರು. ಅಲ್ಲೇನೋ ಕಡಲೆ ಬೀಜ ತಿನ್ಕೊಂಡು ಕೂತಿದ್ದಾರೆ. ಪಾರ್ಲಿಮೆಂಟ್ ನಡೀತಾ ಇದೆ. ಮೇಡಮ್, 1 ನಿಮಿಷ ನೀವು ಮಾತಾಡ್ಬೇಕಾದ್ರೆ ಅವ್ರು ಸುಮ್ಮನೆ ಇದ್ರಲ್ಲ, ಅವ್ರು ಮಾತಾಡುವಾಗ ಅದನ್ನು ಹೇಳಿ ಅವರಿಗೆ. ನೋಡಿ, ಕರ್ನಾಟಕದ ಕಡಲೆಕಾಯಿ ತಿಂತಾ ಇದ್ರಂತ ಆ ತರ ನಾಲ್ಕು ಸಂಸದರು ಸರಿಸುಮಾರು ಅಲ್ಲ ಹಂಗಿದ್ರು ಬೇಡ ನಿಲ್ಸಿ, ನಾನು ಏನ್ ಮಾಡ್ತೀನಿ ಅಲ್ಲ ಮುಗಿಸಿ, ನೀವು ಪರವಾಗಿಲ್ಲ ನಿಮ್ಮ ಮಧ್ಯದಲ್ಲಿ. ಸೊ 1.4 ಕೋಟಿ ರೆಪ್ರೆಸೆಂಟ್ ಮಾಡ್ತಕ್ಕಂತ 4 ಸಂಸದರು ಈ ಬೆಂಗಳೂರಿನ ಸಮಸ್ಯೆ ಬಗ್ಗೆ ಯಾವ ತರ ಒಂದಿನ ಪ್ರಶ್ನೆ ಎತ್ತಿದಾರ? 15 ಫೈನಾನ್ಸ್ ಕಮಿಷನ್ ಅಲ್ಲಿ 6,000 ಕೋಟಿ ಬೆಂಗಳೂರಿಗೆ ಬರ್ಬೇಕಾಯ್ತು, ಕೊಟ್ಟಿದ್ದಾರ? ಒಂದು ದಿನ ಆದ್ರೂ ಈ 6 ಜನ ಯಾರಾದ್ರೂ ಈ ಸಂಸದರು ಯಾರಿದ್ದಾರೆ ಬೆಂಗಳೂರಲ್ಲಿ ತೇಜಸ್ವಿ ಸೂರ್ಯ ನಾಟಕ ಆಡ್ತಾರಲ್ಲ, ಈ ಗೋಸುಮೆ ನಾಟಕ ಮಾಡ್ತಕ್ಕಂಥ ತೇಜಸ್ವಿ ಸೂರ್ಯ ಆಗ್ಲಿ ಒಂದು ದಿನ ಆದ್ರೂ ಹೋಗ್ಲಿ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ನಮ್ಗೆ 6,000 ಕೋಟಿ ಕೊಡ್ಬೇಕು ಅಂತ ಗಲಾಟೆ ಮಾಡಿದ್ದಾರಾ? ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ಅವ್ರಿಗೆ ಧೈರ್ಯನೇ ಇಲ್ಲ. ಅವ್ರಿಗೆ ಧೈರ್ಯನೇ ಇಲ್ಲ. ದಿಸ್ ನಾಟ್ ಫೇರ್, ದಿಸ್ ಇಸ್ ನಾಟ್ ಫೇರ್. ಸೊ ತೇಜಸ್ವಿ ಸೂರ್ಯ ಏನಿದ್ದಾರೆ ಅವ್ರಿಗೆ ಧೈರ್ಯ ಇಲ್ಲ. ಡರ್ಪೋಕ್ ನಾಯಕರುಗಳು, ಬಿಜೆಪಿ ನಾಯಕರುಗಳು ಕರ್ನಾಟಕದ ಇದು ತೆರಿಗೆ ಹಣವನ್ನ ತಿಂದು ತೆಗ್ತಾ ಇರ್ತಕ್ಕಂಥ ಇವರು ಬೆನಿಫಿಟ್ ಅನ್ನ ಪಡಿತಾ ಇರ್ತಕ್ಕಂಥ ಸಂಸದರು ಒಂದು ಬೆನಿಫಿಟ್ ಅನ್ನ ಕರ್ನಾಟಕಕ್ಕೆ ಫೈಟ್ ಮಾಡಿದಾರ? ಇವ್ರಿಗೆ ತಾಕತ್ತೇ ಇಲ್ಲ. ಸೆಷನ್ ಡೌ ಮಾಡೋದು ಒಬ್ಬರೇ ಒಬ್ರು ಕಾಂಗ್ರೆಸ್ ಸಂಸದರು ಎಲ್ಲರೂ ಧನ್ಯವಾದಗಳು ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಾಸ್ಟ್ 30 ಸೆಕೆಂಡ್ಸ್ ಈ ಗಲಾಟೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಮಾತಾಡಬೇಕಾಯ್ತು. ಸಂಸತ್ ನಡೀತಾ ಇದೆ, ಆ ಸಂಸದಲ್ಲಿ ಕೂತ್ಕೊಂಡು ಇವತ್ತು ಕರ್ನಾಟಕದ ಪರವಾಗಿ ಬೌದ್ಧಿಕ ದಿವಾಳಿತನವನ್ನೇ ಏನ್ ಗೊತ್ತಾ, ನೀವಿಬ್ರು ಕೂಡ ಜಾಯಿಂಟ್ ವೆಂಚರ್ ಕಮಿಟಿ ಇರುವಂತದ್ದು ಹೌದಲ್ವಾ? ಹೌದು. ಇಬ್ರು ಕೂಡ ಸೇರಿ ಎಲ್ಲೋ ಒಂದ್ ಕಡೆ ಪ್ರಯಾಣಿಕರಿಗೆ ಮೋಸ ಮಾಡ್ತಿದ್ದೀರಾ ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಅದ್ ಎದ್ದು ಕಾಣಿಸ್ತಿವತ್ತು. ಮಾತಾಡ್ತಾ ಇದ್ದಿದ್ದು ಯಾವ್ದೋ, ನೀವು ಮಾತಾಡಿದ್ದು ಇನ್ಯಾವುದೋ, ಜನಕ್ಕೆ ಏನ್ ಅರ್ಥ ಆಯ್ತೋ ಗೊತ್ತಿಲ್ಲ. ಆದ್ರೆ ಪ್ರಯಾಣಿಕರಿಗಂತೂ ಇದ್ರ ಮೇಲೆ ಬರೆ ಎಳ್ದಂತಾಗಿದೆ. ಏನ್ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇದೇ ರೀತಿಯಾದಂತಹ ಚರ್ಚಾ ಕಾರ್ಯಕ್ರಮಗಳನ್ನ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಮಾಡ್ತಾ ಹೋಗ್ತೀವಿ. ಪ್ರತಿನಿತ್ಯ ಸಂಜೆ 7 ರಿಂದ 8 ಗಂಟೆವರೆಗೂ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನಸೇವೆಗೆ ನಾವು ಸದಾ ಸಿದ್ಧ.